ರೊಟ್ಟಿಗೆ ಎಣ್ಗಾಯಿ, ಕೆಂಪನೆ ಖಾರ, ಇಂಡಿ ಹಾಕೊಂಡು ತಿನ್ನುವಂತ ಉತ್ತರ ಕರ್ನಾಟಕದಲ್ಲಿದ್ದೀವಿ. ರೊಟ್ಟಿಯಷ್ಟೇ ಕಡಕ್ಕು, ಕೆಂಪು ಖಾರದಷ್ಟೇ ಕಿರಿಕು ಇಲ್ಲಿನ ರಾಜಕಾರಣದಲ್ಲಿದೆ. ಮೊಸರು ಹಾಗೂ ಬೆಣ್ಣೆಯಂತಹ ಮನಸ್ಸು ಇಲ್ಲಿನ ರಾಜಕಾರಣಿಗಳಲ್ಲಿದೆ. ಛೋಟಾ ಮುಂಬೈ ಅಂತ ಕರೆಸಿಕೊಳ್ಳುವಂತಹ ಹುಬ್ಬಳ್ಳಿಯಲ್ಲಿದ್ದೀನಿ. ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮವನ್ನ ನಡೆಸ್ಕೊಡಕ್ಕೆ ನಾನು ನಿಮ್ಮ ಪ್ರೀತಿಯ ರಕ್ಷಾ. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಅತಿಥಿ ಹುಬ್ಬಳ್ಳಿಯ ಜನಪ್ರಿಯ ನಾಯಕ. ಅಡ್ವಾಣಿ ಹಾಗೂ ವಾಜಪೇಯಿ ಅವ್ರಿಗೂ ಕೂಡ ಬಹಳ ಹತ್ತಿರದವರು. ಈದ್ಗಾ ಮೈದಾನದ ಹೋರಾಟದಲ್ಲಿ ಅರಳಿ ನಿಂತ ಪ್ರತಿಭೆ ಇವರು. ಮಾಜಿ ಸಿಎಂ ಕೂಡ ಹೌದು, ಪಕ್ಕದ ಊರಿನ ಹಾಲಿ ಸಂಸದರು ಕೂಡ ಹೌದು. ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ. ಇವತ್ತಿನ ನಮ್ಮ ಅತಿಥಿ ಉತ್ತರ ಕರ್ನಾಟಕದ ಜನಪ್ರಿಯ ನಾಯಕ, ಬಿಜೆಪಿಯ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳುವಂತ ಸಮಯ ಸಂಪೂರ್ಣವಾಗಿ. ನಿಮ್ಮ ಸಂಪೂರ್ಣ ಹೆಸರನ್ನ ಹೇಳಿ. ಮೊದಲೇ ತಾಯಿಯಲ್ಲಿ ಮನೆಯಲ್ಲಿ ಇಟ್ಟಿದ್ದು ವಿಜಯಲಕ್ಷ್ಮಿ ಅಂತ, ವಿಜಯ ಅಂತ ನನ್ನ ಹೆಸರು ಇಟ್ಟಿದ್ದು. ಇವರು ಬಂದು ಶಿಲ್ಪಾ ಅಂತ ಹೆಸರು ಬದಲಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಹುಟ್ಟಿದ ಊರು ಹಾಗೆ ಬೆಳೆದ ಊರು? ನಮ್ಮ ಹುಟ್ಟಿದ ಊರು, ತಾಯಿ ಊರು ಐಹೊಳೆ, ಪಟ್ಟದಕಲ್ಲು, ಬದಾಮಿ, ಬನಶಂಕರಿ ಇದೆಯಲ್ಲ. ತಂದೆ ತಾಯಿ ಹೆಸರು ಶಕುಂತಲ, ತಂದೆ ಹೆಸರು ಮಹಾಂತಪ್ಪ. ಸರ್, ಮೇಡಮ್ ಬಗ್ಗೆ ಇದುವರೆಗೂ ಮೇಡಮ್ನ ಕೇಳಿದ್ವಿ, ಮೇಡಮ್ ಹೇಳಿದ್ರು. ಈಗ ಮಿಕ್ಕಿದೆಲ್ಲ ನೀವು ಹೇಳಬೇಕು ಮೇಡಮ್ ಬಗ್ಗೆ. ಮೇಡಮ್ ಡೇಟ್ ಆಫ್ ಬರ್ತ್ ನೀವು ಹೇಳಿ. ಏನಾಗಿದೆ ಸಮಸ್ಯೆ ಅಂತಂದ್ರೆ ಅವ್ರ ಡೇಟ್ ಆಫ್ ಬರ್ತೇ ಇಲ್ಲ. ಓಕೆ ಮೇಡಮ್, ಹೈಟ್ ಎಷ್ಟು? ಹೈಟ್ ಎಷ್ಟು ರೀ? 5'3". ಹೌದಾ, ನೈಸ್. ಮೇಡಮ್ ಇಷ್ಟದ ತಿಂಡಿ ಯಾವುದು ಸರ್? ಅವಳಿಗೆ ಇಷ್ಟದ ತಿಂಡಿ ದೋಸೆ. ಫೇವ್ರೇಟ್ ಕಲರ್ ಮೇಡಮ್ದು? ಇದ್ರದ್ದು ಹಸಿರು ಮತ್ತು ರೆಡ್. ಅಲ್ಲೇ ಪಕ್ಕದಲ್ಲಿ ಹೇಳ್ತಾರೆ. ಅವ್ರೆಲ್ಲ ಕಲರ್ ಹಾಕ್ತೀನಿ ನಾನು. ನಿಮ್ಗೆ ಯಾವ್ದು ಇಷ್ಟ ಬಂದಿದೆ ಅದು ಹಾಕಂತಾರ. ಮೇಡಮ್ ಇಷ್ಟದ ಸಿನಿಮಾ ಯಾವುದು ಸರ್? ರಾಜ್ಕುಮಾರ್ ಪಿಕ್ಚರ್. ನಾ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡುವಾಗ ಪ್ರತಿ ಶನಿವಾರ ಇಬ್ರು ಪಿಕ್ಚರ್ ಹೋಗ್ತಿದ್ವಿ. ಆಮೇಲೆ ಮಕ್ಕಳಾದ್ಮೇಲೆ ಮಕ್ಕಳು ಕರ್ಕೊಂಡು ಹೋಗ್ತಿದ್ವಿ. ಫಸ್ಟ್ ಟೈಮು ನೀವು ಮೇಡಮ್ನ ಭೇಟಿ ಆಗಿದ್ದು ಎಲ್ಲಿ? ಅಂದರೆ ಸಾಮಾನ್ಯವಾಗಿ ನಿಮ್ಮದು ಅರೇಂಜ್ ಮ್ಯಾರೇಜ್ ಆಗಿರೋದ್ರಿಂದ ನೋಡಲಿಕ್ಕೆ ಅಂತಲೇ ಹೋಗಿರ್ತೀರಾ. ಸೊ ಅವತ್ತಿನ ದಿನದ ಮೆಲುಕು ಹಾಕೋದಿದ್ರೆ? ಇಲ್ಲ, ಐವಳ್ಳಿಯಲ್ಲಿ ನಾವು ಹೋಗಿದ್ವಿ. ಅಲ್ಲಿ ನಮ್ಮ ಫ್ಯಾಮಿಲಿ ಹಿರಿಯರು, ನಮ್ಮ ಕೆರೂರದಲ್ಲಿ ಡಾಕ್ಟರ್ ದಂಡಿನ್ ಅಂತಿದ್ರು, ನಿಲುವಲ್ ಅಂತ ಇದ್ದರು, ಅವರು ಕರ್ಕೊಂಡು ನಮ್ಮನ್ನು ಅಲ್ಲಿ ಹೋಗಿದ್ರು. ಮತ್ತು ನಾವು, ನಮ್ಮ ತಾಯಿಯವರು, ನಮ್ಮ ಬ್ರದರ್ಸು ಎಲ್ಲರೂ ಕೂಡಿ ನಾವು ಹೋಗಿದ್ವಿ. ಹೋದಾಗ ಅಲ್ಲೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಮತ್ತು ಆವಾಗ ನೋಡಿದ ಮೇಲೆ ನಮ್ಗೆ ಲೈಕ್ ಆಯಿತು. ಆಮೇಲೆ ಮುಂದೆ ಅದನ್ನು ನಮ್ಮ ಹಿರಿಯರ ಮುಖಾಂತರ ತಿಳಿಸಿದ್ವಿ. ಮೇಡಮ್ನ ನೋಡೋಕೆ ಮುಂಚೆ ಎಷ್ಟು ಹುಡುಗಿರು ನೋಡಿದ್ರಿ ನೀವು? ಒಂದು 23-24. ನೀವು ಫಸ್ಟ್ ದಿನ ಬಂದಾಗ ನೋಡಿದ್ರಾ ಸರ್ನ? ಸರ್ ನಾನು ನೋಡಲಿಲ್ಲ, ನನಗೆ ಹೆಂಗೆ ಗುರ್ತಾಗ್ತಿದ್ದಿಲ್ಲ. 18 ವರ್ಷ ನನಗೆ ಏಜು. ಆಮೇಲೆ ನಾವು ನೋಡ್ಬೇಕಂದ್ರೆ ಹಿಂಗೆ ಮೇಲೆ ಎತ್ತಿ ನೋಡೋಕ್ಕೂ ನಮಗೆ ಭಯ ಇರ್ತಿತ್ತು ಆಗಿನ ಟೈಮ್ನಲ್ಲಿ. ಆಮೇಲೆ ನಮ್ಮ ಸಿಸ್ಟರ್ಸ್ ಅವರು ಇವರು ಹೇಳ್ತಾ ಇದ್ರಲ್ಲ, ಇಲ್ಲ ಹುಡುಗ ಹಂಗದಾನ ಹಿಂಗದಾನ ಅಂದ್ರೆ ಅಲ್ಲಿ ಒಂದು ನಮ್ಮ ರೂಮ್ ಪಕ್ಕಕ್ಕೆ ಒಂದು ಕಿಟಕಿತ್ತು. ಯಾರೋ ಹುಡುಗ ನೋಡಿ ಹೋದ್ಮೇಲೆ ಆ ಕಿಟಕಿ ಒಳಗೆ ಸಣ್ಣಗೆ ಡೋರ್ನಾಗ ತೆಗೆದು ಎಲ್ಲರೂ ನೋಡ್ತಿದ್ರು ಹುಡುಗ ಹೆಂಗದಾನಂತ. ಅದರಲ್ಲಿ ನಾನು ಏನಕ್ಕೆ ನೋಡಿದ್ದೀವ್ರನ್ನ ಅಷ್ಟೇ. ಮೇಡಮ್, ಸರ್ ನಿಮ್ಮನ್ನ ನೋಡಕ್ ಬಂದಾಗ ಲಾಯರ್ ಇದ್ರು. ಯಾವತ್ತಾದ್ರೂ ಅನ್ಕೊಂಡಿದ್ರ ರಾಜಕೀಯಕ್ಕೆ ಬರ್ತಾರೆ ಯಜಮಾನ್ರು ಅಂತ? ಅನ್ಕೊಂಡಿದ್ದಿಲ್ಲ. ಆದರೆ ಫಸ್ಟ್ ನಾ ಲಾಯರ್ ಅಂತ ನಮ್ಮ ತಂದೆಯವರು ಇವ್ರು ಪ್ರಾಕ್ಟೀಸ್ ಮಾಡೋದು ಕೋರ್ಟಲ್ಲಿ ನೋಡಿ ಇವ್ರಿಗೆ ಕೊಟ್ಟಿದ್ದು ನಮಗೆ. ಸೊ ಎಂಕ್ವೈರಿ ನಡೀತಾ ಇದೆ ಅಂತ ಲಾಯರ್ ನಿಮ್ಗೆ ಗೊತ್ತಾಗಿರುತ್ತಲ್ಲ? ನಿಮ್ಗೆ ಗೊತ್ತಿರಲಿಲ್ಲ. ಬಂದು ಅವರು ಒಂದೊಂದು ಹಿರಿಯರೆಲ್ಲ ಬಂದು ಕೋರ್ಟ್ಗೆಲ್ಲ ಕ್ಯಾಂಪಸ್ ಅಡ್ಡಾಡಿ ನೋಡ್ಕೊಂಡು ನಾ ಕೇಸ್ ನಡೆಸೋದು, ಪ್ರಾಕ್ಟೀಸ್ ಮಾಡೋದು ಎಲ್ಲ ನೋಡ್ಕೊಂಡು ನಮ್ಮ ಬಗ್ಗೆ ಅಭಿಪ್ರಾಯ ಕೇಳ್ಕೊಂಡು ಆಮೇಲೆ ಕೊಟ್ಟಿದ್ದಾರೆ. ಸರ್, ರಿಗ್ರೆಟ್ ಇದೆಯಾ ಲಾಯರ್, ಫೇಮಸ್ ಲಾಯರ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು? ಇಲ್ಲ, ಒಂದು ಇತ್ತು ನನಗೆ, ಪ್ರಾಕ್ಟೀಸು ಚೆನ್ನಾಗಿತ್ತು. ಮತ್ತು ಇನ್ನೂ ಹೆಚ್ಚು ವರ್ಷ ಪ್ರಾಕ್ಟೀಸ್ ಮಾಡಿದರೆ ಒಂದು ಲೀಡಿಂಗ್, ಇಡೀ ಭಾಗಕ್ಕೆ ಒಂದು ಲೀಡಿಂಗ್ ಅಡ್ವೊಕೇಟ್ ಆಗಬೇಕು ಅನ್ನೋಂಥ ಒಂದು ಅಂಬಿಷನ್ ಇತ್ತು. ಈದ್ಗಾ ಮೈದಾನದ ಫ್ಲಾಗ್ ಹಾಸ್ಟಿಂಗ್ ಅನ್ನುವಾಗ ಆ ಒಂದು ಸಂದರ್ಭ ಏನಿತ್ತು ಅದು ಬಿಜೆಪಿಯನ್ನ ಈ ಭಾಗದಲ್ಲಿ ಗಟ್ಟಿಗೊಳಿಸ್ತು ಅಂತಕ್ಕಂಥದ್ದು ಇಡೀ ಉತ್ತರ ಕರ್ನಾಟಕ. ಅಲ್ಲ, ಡೆಫಿನೆಟ್ಲಿ ಒಂದು ಏನೈತೆ, ಒಂದು ಸಾರ್ವಜನಿಕ ಹೋರಾಟ, ಇವುಗಳ ಮುಖಾಂತರ ಒಂದು ಪಾರ್ಟಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಅವತ್ತೇನು ರಾಣಿ ಚೆನ್ನಮ್ಮ ಮೈದಾನ ಅಂತ ನಾವೇನು ಕರಿತೀವಿ, ಅಲ್ಲಿ ಫ್ಲ್ಯಾಗ್ ಹಾಸ್ಟ್ ಮಾಡಲಿಕ್ಕೆ ಅದು BJP ಫ್ಲ್ಯಾಗು ಮತ್ತೊಂದು ಫ್ಲ್ಯಾಗ್ ಅಲ್ಲ, ರಾಷ್ಟ್ರಧ್ವಜ ಅನ್ನು ಹಾರಿಸ್ಲಿಕ್ಕೂ ಅವತ್ತಿನ ಸರ್ಕಾರ ಅಲೋ ಮಾಡಲಿಲ್ಲ.
ಅದು ಜನರಲ್ಲಿ ಕಿಚ್ಚನ್ ಎಬ್ಬಿಸ್ತು. ಆವಾಗ ಅದನ್ನು ನಾವು ಲೀಡ್ ತೆಗೆದುಕೊಂಡು ಹೋರಾಟ ಮಾಡಿ ಅಲ್ಲಿ ಫ್ಲ್ಯಾಗ್ ಹಾರಿಸುವಂಥದ್ದು. ಮತ್ತು ಇವತ್ತಿಗೂ ನೋಡಿ ಜನವರಿ 26 ಆಗಸ್ಟ್ 15 ಅಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿಸ್ತಾರೆ. ಸರ್, ನಾವು ಹೊರಗಡೆ ನೋಡಿದಾಗ ಆ್ಯಸ್ ಎ ಪತ್ರಕರ್ತರಾಗಿ ಟಿ ವಿಗಳಲ್ಲಿ ನೋಡಿದಾಗ ಅವರ ಡ್ರೆಸ್ ಸೆನ್ಸ್ ನಮ್ಮನ್ನು ಮುಖ್ಯವಾಗಿ ಸೆಳೆಯುತ್ತೆ ಅಂತ ಹೇಳ್ಬೋದು. ಯಾವಾಗಲೂ ಕೂಡ ಟಿಪ್ ಟಾಪ್ ಆಗೇ ಇರ್ತಾರೆ. ಇಲ್ಲ, ನಂದು ಪ್ಯಾಂಟು ಹಾಫ್ ಶರ್ಟ್ ಅದು ಮೊದಲಿಂದ ಕಾಮನ್ ಆಗಿ. ಈಗ ಇತ್ತೀಚೆಗೆ ಜಾಕೆಟ್ ಹಾಕ್ತಾ ಇದ್ದೀನಿ ಅಷ್ಟೇ. ಕೆಲವೊಂದು ಫೋಟೋಸ್ ನೋಡಿ ಸರ್, ಬೆಲ್ ಬಟನ್ ಪ್ಯಾಂಟ್ಸ್ ಹಾಕೊಂಡಿದ್ದೀವಿ. ಅವಾಗಿನ ಕಾಲದ ಫ್ಯಾಷನ್. ನಾವು ಅಲ್ಲಿ ಟೇಲರ್ ಹೊಲಕ್ಕೆ ಹಾಕಿದ್ರೆ ಅಂಥದ್ದು ಹೊಲಿತಿದ್ರು. ಬೆಲ್ ಬಟನ್ ಹೊಲಿತಿದ್ರು. ನಮ್ಮ ಚಾಯ್ಸ್ ಅಲ್ಲ ಅದು. ಅವತ್ತಿನ ಕಾಲದಲ್ಲಿ ಪ್ಯಾಂಟ್ ಹಂಗ ಹೊಲಿತಿದ್ರು. ಬೆಲ್ ಬಟನ್. ನಮ್ಮ ಬಾಲ್ಯನ ಪರಿಚಯ ಮಾಡಿಸೋದಾದ್ರೆ ನಿಮ್ಮ ಬಾಲ್ಯನ, ಸೊ ಹುಟ್ಟಿದ್ದು ಎಲ್ಲಿ? ನಾನು ಹುಟ್ಟಿದ್ದು ಕೆರೂರು ಅಂತ ಒಂದು ಈಗೇನು ಪಟ್ಟಣ ಇದೆ, ಬದಾಮಿ ತಾಲೂಕ ಕೆರೂರು. ಅಲ್ಲಿ ಹುಟ್ಟಿದ್ದು ನಾನು. ಅಂದರೆ ನಮ್ಮ ತಾಯಿಯವ್ರ ಮನೆ, ತವ್ರ ಮನೆ ನಮ್ಮ ತಾಯಿಯವ್ರದ್ದು. ಅಲ್ಲಿ ಹುಟ್ಟಿದ್ದು. ನಮ್ಮ ತಂದೆಯವರು ಎಸ್ ಎಸ್ ಶೆಟ್ಟರು, ಅವರು ಅಡ್ವೊಕೇಟ್ ಇದ್ದರು. ಹೀಗಾಗಿ ಅವ್ರ ಜೊತೆ ಇಲ್ಲೇ ನಮ್ಮ ಎಜುಕೇಷನ್ನು ಎಲ್ಲ ಹುಬ್ಳಿಲೇ ಆಗಿದ್ದು. ಅದು ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಅಥವಾ ಡಿಗ್ರಿ ಇರ್ಬೋದು, ಲಾ ಇರ್ಬೋದು, ಎಲ್ಲ ಹುಬ್ಳಿಯಲ್ಲಿ ನನ್ನ ಎಜುಕೇಷನ್ ಆಗಿತ್ತು ಕಂಪ್ಲೀಟ್. ಮನೆಯಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇತ್ತು? ಎಷ್ಟು ಜನ ಅಣ್ಣ ತಮ್ಮಂದಿರು? ಹಾಗೇನೇ ಒಟ್ಟಾರದ ಒಂದು ಮನೆಯಲ್ಲಿ ನೀವು ವಾಸ ಮಾಡ್ತಾ ಇದ್ರಿ ಅಂತ ಹೇಳಿ ಕೇಳಿದ್ವಿ ನಾವು. ನನಗೆ ಒಬ್ಬರು ಸಿಸ್ಟರು, ಆಮೇಲೆ ಇಬ್ಬರು ಬ್ರದರ್ಸು, ಒಟ್ಟು 4 ಜನ ನಾವು ಮಕ್ಕಳು. ನಾನೇ ದೊಡ್ಡವ. ನಮ್ಮ ತಂದೆಯವರು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ಸುಮಾರು ಮೋರ್ ದೆನ್ 50 ಇಯರ್ಸ್ ಅವ್ರು ಪ್ರಾಕ್ಟೀಸ್ ಮಾಡಿದರು. ಮತ್ತು ಈ ರೀತಿ ನಮ್ಮ ಒಂದು ಸಂಸಾರ. ಕಾಲೇಜ್ ಡೇಸ್ನಲ್ಲಿ ನಿಮ್ಮ ನಾಟಕದ ಒಂದು ಆಸಕ್ತಿಯ ಬಗ್ಗೆ? ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರ ಬರೆದಂಥ ಗುರ್ತಿನವರು ಅನ್ನುವಂಥ ನಾಟಕ, ಮತ್ತು ಇನ್ನೊಂದು ಕೊಡೆಗಳು, ಈ ನಾಟಕಗಳನ್ನು ನಾನು ಪಾತ್ರ ಮಾಡಿದ್ದೆ ಕಾಮರ್ಸ್ ಕಾಲೇಜಿನಲ್ಲಿ. ಅದು ಪಾತ್ರ ಮತ್ತು JSS ಲಾ ಕಾಲೇಜಿನಲ್ಲಿ ಸಹಿತ ಈ ಕೊಡೆಗಳು ಅನ್ನುವಂಥ ನಾಟಕವನ್ನು ನಾನು ಅಲ್ಲಿ ಮಾಡಿದ್ದೆ. ಮತ್ತು ಅದಕ್ಕಿಂತ JSS ಲಾ ಕಾಲೇಜಿನಲ್ಲಿ ನಾನು ಸ್ಟಡಿ ಮಾಡುವಾಗ ಪ್ರೊಫೆಸರ್ K. ಶರ್ಮಾ ಅವರು ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥವರು. ಅದಕ್ಕಾಗಿ ಅವರೊಂದು ನಾಟಕ ಬರೆದಿದ್ದು ಹೋರಾಟ ಅನ್ನುವಂಥದ್ದು. ಅದರಲ್ಲಿ ನೀವು ಪ್ರಮುಖ ಪಾತ್ರ ವಹಿಸಬೇಕು ಅನ್ನುವಂಥದ್ದು ನನಗೆ ಹೇಳಿದಾಗ ಅದರಲ್ಲಿ ಪ್ರಮುಖ ನಾಯಕನ ಪಾತ್ರ ವಹಿಸಿದ್ದೆ. ಹೀಗಾಗಿ ನಾಟಕಗಳಲ್ಲಿ, ಮಿಮಿಕ್ರಿಗಳಲ್ಲಿ ಪುಸ್ತಕ ಓದ್ತಿರ್ತಾನೆ, ಮನೇಲಿ ಓದ್ಕೊಂತಿದ್ದವನ ಹಾಗೇ ಕಾಲೇಜಿಗೆ ಹೋಗ್ಬಿಡ್ತಾನ, ಪ್ಯಾಂಟ್ ಹಾಕ್ಕೊಂಡಿರೋದಿಲ್ಲ. ಕಾಲೇಜಿಗೆ ಹೋದ್ಮೇಲೆ ಅಲ್ಲಿ ನೆನಪಾಗ್ತದೆ. ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ನಗ್ಲಿಕ್ಕೆ ಚಾಲು ಮಾಡ್ತಾನೆ, ಆವಾಗ ಅದನ್ನು ಗಮನಕ್ಕೆ ಬರ್ತದೆ. ಸರ್, ಹಾಗೇನೆ ಒಂದು ಕೊಡೆನ ಮನೆಯಲ್ಲಿ ಪರ್ಮನೆಂಟ್ ಆಗಿ ಇಟ್ಬಿಟ್ಟಿದ್ರಂತೆ ನೀವು? ಅಲ್ಲ, ಅದು ಕೊಡೆಗಳು ಫ್ಯಾಮ್ಲಿಯಲ್ಲಿ ಅವರು ಫೋಟೋ ನೋಡಿದ್ನಲ್ಲ, ಆ ಕೊಡೆ ಓಪನ್ ಮಾಡ್ತಿದ್ದಿಲ್ಲ ಅಂತ ಹೇಳಿದ್ರು ಅವರು. ಡ್ರಾಮಾ ಮಾಡ್ತಿದ್ವಿ ನಾವು. ಆ ಕೊಡೆ ಬಿಸಿಲು ಬಂದರೂ ಓಪನ್ ಮಾಡಲ್ಲ, ಮಳೆ ಬಂದರೂ ಓಪನ್ ಮಾಡಲ್ಲ. ಆ ಥರ ಕೊಡೆ ಯಾವಾಗೂ ಕಟ್ಟಿದ್ದು, ಅದು ಮೇಲೆ ರೋಲ್ ಸುತ್ತಿದ ಕೊಡೆಗಳು ಕೈಯಲ್ಲಿ ಹಿಡ್ಕೊಂಡು ಡ್ರಾಮಾ ಮಾಡಿದ್ದು ಫೋಟೋ ನಾನು ನೋಡಿದ್ದೆ. ನಾನು ನಗಾಕತ್ತಿದ್ದೆ. ಅವಾಗ ಹೇಳಿದ್ರು, ಇಲ್ಲ ಕೊಡೆಗಳು ನಾಟಕ ಡ್ರಾಮಾ ಮಾಡಿದ್ವಿ ನಾವು ಅಲ್ಲೇ ಕಾಲೇಜಿನಲ್ಲಿ ಅಂತ ಹೇಳಿದಾಗ ಅದು ಫೋಟೋ ಇವಾಗೂ ನೆನಪಿದೆ. ಅದು ಇದೆ ನಮ್ಮ ಮನೆಯಲ್ಲಿ. ತಂದೆಯವರು ಆಲ್ರೆಡಿ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸೊ ನೀವು ಕೂಡ ಲಾಯರ್ ವೃತ್ತಿಯನ್ನು ಆರಿಸ್ಕೊಂಡಿದ್ದು, ಲೀಗಲ್ ಕಡೆ ಬಂದಿದ್ದು ಯಾಕೆ ಸರ್? ನಾನು LLB ಕಲಿಬೇಕಂತ ಹೇಳಿ ಕಲಿತೆ. ನಾನು ಕೆಲವರು ಬೈ ಚಾಯ್ಸ್ ಇರೋದಿಲ್ಲ, ಬೈ ಆಕ್ಸಿಡೆಂಟಲ್ LLBಗೆ ಬರ್ತಾರೆ. ಆದರೆ ನಾನು ಬೈ ಚಾಯ್ಸ್ ಇದನ್ನು ಕಲಿಬೇಕು, LLB ಆಗಬೇಕು, ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಬೇಕು, ಜನರಿಗೆ, ಜನಸಾಮಾನ್ಯರಿಗೆ, ಬಡವರಿಗೆ ನ್ಯಾಯ ಕೊಡಿಸ್ಬೇಕನ್ನುವಂಥ ಉದ್ದೇಶದಿಂದಲೇ ನಾನು ಅಡ್ವೊಕೇಟ್ ಆಗಿದ್ದೆ. ಓಕೆ, ಎಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ರಿ ನೀವು? ಎಷ್ಟೆಲ್ಲ ಕೇಸಸ್ಗಳನ್ನ ಅಟೆಂಡ್ ಮಾಡಿದ್ರಿ? ನಾನು ನೋಡಿ ಸುಮಾರು 15ರಿಂದ 16 ವರ್ಷ ಪ್ರಾಕ್ಟೀಸ್ ಮಾಡಿದೆ. ರೋರಿಂಗ್ ಪ್ರಾಕ್ಟೀಸ್ ಇತ್ತು. ನಾನು 3ನೇ ವರ್ಷ ಪ್ರಾಕ್ಟೀಸ್ ಚಾಲು ಮಾಡಿ 3ನೇ ವರ್ಷಕ್ಕೆ ನಮ್ಮ ತಂದೆಯವರು ಆಲ್ಮೋಸ್ಟ್ ಎಲ್ಲ ಫೈಲ್ ನನಗೆ ನಡೆಸ್ಲಿಕ್ಕೆ ಕೊಟ್ಬಿಟ್ರು. ಡೈಲಿ ಸುಮಾರು ಒಂದು 25ರಿಂದ 30 ಕೇಸು ನನ್ನ ಡೈರಿಯಲ್ಲಿ ಇರ್ತಿದ್ವು. ಬೆಳಿಗ್ಗೆ ನಾನು 11 ಗಂಟೆಗೆ ಹೋದರೆ ಕೋರ್ಟಿಗೆ, ಸಾಯಂಕಾಲ 6 ಗಂಟೆವರೆಗೆ ಕೋರ್ಟಲ್ಲಿ ಇರ್ತಿದ್ದೆ. ಮತ್ತು 6 ಗಂಟೆಯಿಂದ ಕಚೇರಿಗೆ ಹೋಗಿ ರಾತ್ರಿ 9ವರೆಗೆ ಕಚೇರಿಯಲ್ಲಿ ಕ್ಲೈಂಟ್ಸ್ ಕೂಡ ಮತ್ತೆ ಸಮಾಲೋಚನೆ ಮಾಡ್ಕೊಂಡು 10ವರೆಗೆ ನಮ್ಮ ಮನೆಗೆ ಬರ್ತಿದ್ದೆ ರಾತ್ರಿ. ಕಂಟಿನ್ಯೂಸ್. ಅಲ್ಲ, ಸೋತ ಕೇಸ್ ಸ್ಟಡಿ ಮಾಡ್ತಿದ್ರು ಅವ್ರು, ಗೆದ್ದದಲ್ಲ, ಸೋತಿದ್ ಸ್ಟಡಿ ಮಾಡೋರು ಇವ್ರು.
ಸರಿ, ಆ ಟೈಮ್ನಲ್ಲಿ ನೀವು ಸಾಲ್ವ್ ಮಾಡಿದಂತಹ ಯಾವ್ದಾದ್ರು ಒಂದು ಅಂದರೆ ನಿಮಗೆ ತುಂಬ ಆತ್ಮತೃಪ್ತಿ ತಂದುಕೊಟ್ಟಂತಹ ಕೇಸ್? ಇಲ್ಲೇ ಕಂದಕೂರ್ ಅಂತೇಳಿ ಒಂದು ಬ್ರಾಡ್ವೇದಲ್ಲಿ ಇವತ್ತು ಒಂದು ಶೋರೂಮ್ ಇದೆ ಎಲೆಕ್ಟ್ರಾನಿಕ್. ಆ ಅಂಗಡಿ ಅವ್ರು ಬಾಡಿಗೆದಾರರು ಮಾಲಕರು ಬಿಡಿಸ್ಲಿಕ್ಕೆ ಹೊಂಟಿದ್ರು ಮತ್ತು ಲ್ಯಾಂಡ್ ಇದ್ರ ಬಗ್ಗೆ ಡಿಸ್ಪ್ಯೂಟ್ ಮಾಲಕಿ ಬಗ್ಗೆ ಅದನ್ನ ಅವ್ರ ಪರವಾಗಿ ಗೆದ್ದು ತೋರಿಸಿದ್ರಿಂದ ಇವತ್ತು ನಾನು ಅಂಗಡಿ ಉಳಿಸಿದವ್ರು ನೀವೇ ನೋಡ್ರಿ ಅಂತ ಹೇಳ್ತಾರೆ. ಕಲರ್ಫುಲ್ ಟೈಮ್ ಅಂತ ಅನ್ಬೋದು. ಇಡೀ ಫ್ಯಾಮಿಲಿ ನಮ್ಮ ಜೊತೆಲಿದೆ. ಜಗದೀಶ್ ಶೆಟ್ಟರ್ ಮಾತ್ರ ನೀವು ಟಿ ವಿ ಮುಂದೆ ನೋಡ್ತಿರ್ತೀರಾ, ಆದರೆ ಇವತ್ತು ಮಗ, ಸೊಸೆ, ಹೆಂಡತಿ ಸಮೇತ ಕುಟುಂಬ ಸಮೇತವಾಗಿ ಇವತ್ತು ನಮಗೆ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಮೇಡಮ್, ಉತ್ತರ ಕರ್ನಾಟಕದ ಒಂದು ಡ್ರೆಸ್ನಲ್ಲಿರೋದ್ರಿಂದ ಸೊ ಅಲ್ಲಿಂದಲೇ ಕಾರ್ಯಕ್ರಮವನ್ನು ಶುರು ಮಾಡ್ತೀನಿ. ಉತ್ತರ ಕರ್ನಾಟಕದಲ್ಲಿ ಒಡಪು ಹೇಳಿ ಗಂಡನ ಹೆಸರು ಹೇಳೋದು ಸಾಮಾನ್ಯ. ಸೊ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನು ಒಡಪಿನ ಮೂಲಕ ಹೇಳಬೇಕಂತ. ಪದ್ಮಾವನದಲ್ಲಿ ಕೋಗಿಲೆ ಕೂಗುದು ಅವ್ವ ಎಂದು, ಜಗದೀಶ್ ಶೆಟ್ಟರ್ ಕರೆಯೋದು ಶಿಲ್ಪ ಎಂದು. ಸೊ ಅವರು ನಿಮ್ಮನ್ನ ಪ್ರೀತಿಯಿಂದ ಯಾವಾಗಲೂ ಶಿಲ್ಪ ಅಂತಲೇ ಹೆಸರಿಟ್ಟು ಕರಿತಿರ್ತಾರೆ. ನೀವು ಸರ್ನ ಏನಂತ ಕರಿತೀರಾ? ನಾನು ರೀ ಅಂತ ಕರಿತೀನಿ. ತುಂಬ ಪ್ರೀತಿ ಜಾಸ್ತಿ ಆದಾಗ ಬರ್ರಿ ಅಂತ ಕರಿತಾರೆ. ಸರ್, ನೀವು ತುಂಬ ಪ್ರೀತಿ ಜಾಸ್ತಿ ಆದಾಗ ಮೇಡಮ್ನ ಏನಂತ ಕರಿತೀರಿ? ನಾ ಯಾವಾಗಲೂ ಕರೆಯೋದು ಶಿಲ್ಪ ಅಂತ. ಸೊ ಶ್ರದ್ಧಾ ಅವರಿದ್ದಾರೆ. ಶ್ರದ್ಧಾ, ನೀವು ಕೂಡ ಸಂಕಲ್ಪ ಅವ್ರನ್ನ ಒಂದು ಒಡಪಿನ ಮೂಲಕ ನಮಗೆ ಪ್ರೆಸೆಂಟ್ ಮಾಡ್ಬೋದಾ? ಬೆಳಗಾವಿ ಕುಂದ ಚಂದ, ಹುಬ್ಳಿ ಧಾರವಾಡ ಪೇಡ ಚಂದ, ನನಗೆ ನನ್ನ ಯಜಮಾನ್ರೆ ಸಂಕಲ್ಪೆ ಚಂದ. ನಮ್ಮದು ಶ್ರದ್ಧಾಂದು ಅರೇಂಜ್ ಮ್ಯಾರೇಜು, ಬಟ್ ಮುಂಚೆಯಿಂದೂ ಒಳ್ಳೆಯ ಒಂದು ಕೆಮಿಸ್ಟ್ರಿಯಿಂದ ಮುಂದೆ ಹೋಗ್ತಾ ಇದೆ ನಮ್ಮ ಇದರಲ್ಲಿ. ರಾಜಕೀಯದವರದೇ ಫ್ಯಾಮಿಲಿಯಿಂದ ಆದರೂ ಕೂಡ ಅಂಗಡಿಯವರ ಮನೆಯಿಂದ ಹೆಣ್ಣು ತೊಗೊಂಡು ಬರೋದು ನೀವು. ಸೊ ಇದು ಯಾವ ರೀತಿಯಾಗಿ ಅಪ್ಪ ಅಮ್ಮನೇ ನೋಡಿದ್ದ? ಹೌದು, ಅಪ್ಪ ಅಮ್ಮನೇ ನೋಡಿದ್ದು. ಅರೇಂಜ್ ಮ್ಯಾರೇಜ್ ಸೆಟಪ್ಪಲ್ಲೇ ಆಗಿದ್ದು. ಒಬ್ಬರು ಕಾಮನ್ ಫ್ರೆಂಡ್ ಜೊತೆ ಅವ್ರ ಥ್ರೂ ಇದು ಸಂಬಂಧ ಆಗಿತ್ತು. ಸರ್, ನಿಮ್ಮ ದೊಡ್ಡ ಸೊಸೆ ಬಂದು ಕಾಂಗ್ರೆಸ್ನಿಂದ ಶಿವಶಂಕರಪ್ಪ ಅವರ ಮೊಮ್ಮಗಳು. ಸಂಬಂಧ ಅಂತ ಬಂದಾಗ ಎಲ್ಲೂ ಕೂಡ ನಿಮಗೆ ಪಕ್ಷ ಇದಾಗಲಿಲ್ವಾ? ನೀವು ನೋಡಿದ್ರೆ JPಯ ಕಟ್ಟಾಳು. ಇಲ್ಲ, ಪಕ್ಷದ ಒಂದು ಸಂಬಂಧಗಳು ಅವ್ರ ಪಕ್ಷ ಬೇರೆ, ನಮ್ಮ ಪಕ್ಷ ಬೇರೆ ಇರ್ಬೋದು. ಆದರೆ ವೈಯಕ್ತಿಕ ಕೌಟುಂಬಿಕ ಸಂಬಂಧಗಳು ಬಂದಾಗ ರಾಜಕೀಯ ಎಲ್ಲಿಯೂ ಅಡ್ಡಿ ಬಂದಿಲ್ಲ. ಈಗ ಶ್ರದ್ಧಾ ಅವರ ತವರು ಮನೆಯಲ್ಲೇ ಸಂಸದರು ನೀವು. ಸೊ ಆ ಅನುಭವ ಹೇಗಿತ್ತು? ಬೆಳಗಾವಿ ಜಿಲ್ಲೆ ಮೊದಲಿಂದ ನನಗೆ ಒಂದು ರಾಜಕೀಯವಾಗಿ ಸಂಬಂಧ. ಬೆಳಗಾವಿಗೆ ಒಂದು ಸಂಘಟನೆ ಮಾಡುವಾಗ ಶ್ರದ್ಧಾ ಅವ್ರ ತಂದೆ ಸುರೇಶ್ ಅಂಗಡಿ ಅವ್ರು ನನಗೆ ಭಾಳ ಆತ್ಮೀಯರು. ಅಲ್ಲಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗುವಾಗ ನಾನೇ ಹೋಗಿ ವೀಕ್ಷಕನಾಗಿ ಅವ್ರ ಹೆಸರು ಡಿಕ್ಲೇರ್ ಮಾಡಿದ್ದೆ. ಮತ್ತು ನಾನು ಮತ್ತು ಸುರೇಶ್ ಅಂಗಡಿಯವರು ಕೂಡಿಕೊಂಡು ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರವಾಸವನ್ನು ಮಾಡಿ, ಪಕ್ಷ ಸಂಘಟನೆ ಮಾಡಿ, ಈವನ್ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಿಗೂ ಸಹಿತ ನಾನು ಓಡಾಡಿದ್ದೀನಿ. ಹೀಗಾಗಿ ಬೆಳಗಾವಿ ಜಿಲ್ಲೆ ನನಗೆ ಹೊಸದಲ್ಲ. ಆದರೆ ಅಲ್ಲಿ ಒಂದು ಸಂಸದನಾಗ್ತೀನಿ ಅನ್ನುವಂಥದ್ದು ನಾನು ಎಂದೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುರೇಶ್ ಅಂಗಡಿಯವರು ಸಂಬಂಧಿಕರು ಎಷ್ಟು ಹೌದು, ಅದಕ್ಕಿಂತ ಹೆಚ್ಚಾಗಿ ಸ್ನೇಹಿತರು ನಿಮಗೆ. ಸೊ ಇವಾಗ ಎಷ್ಟು ಮಿಸ್ ಮಾಡ್ಕೊತೀರಾ ಅವರು ಇಲ್ಲದೇ ಇರೋ? ಅಲ್ಲ, ಭಾಳಷ್ಟು ಅದರಿಂದ ವೇದನೆ ಅನುಭವಿಸಿದ್ವಿ ನಾವು. ಸುರೇಶ್ ಅಂಗಡಿಯವರು ಈಸ್ ಎ ವೆರಿ ಗ್ರೇಟ್ ಮ್ಯಾನ್. ಒಂದು ಅವರ ಸ್ವಭಾವ, ಅವರು ಸಾಂಸ್ಕೃತಿಕವಾದಂಥ ಒಂದು ನಡವಳಿಕೆ ನಾನು ಒಬ್ಬನೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವ್ರ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದಾರೆ ಇವತ್ತು ನೆನಪು ಮಾಡ್ಕೊತಾರೆ. ಸುರೇಶ್ ಅಂಗಡಿ ಅಂತ ವ್ಯಕ್ತಿತ್ವ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಶ್ರದ್ಧಾ ಅವರೇ, ಜಗದೀಶ್ ಶೆಟ್ಟರ್ ಮನೆಯಿಂದ ಈ ಥರದೊಂದು ಪ್ರಪೋಸಲ್ ಬಂದಾಗ ನಿಮ್ಮ ಒಪಿನಿಯನ್ ಏನಾಗಿತ್ತು? ಅಪ್ಪಾಜಿಯವರ ಒಪಿನಿಯನ್ ಏನಾಗಿತ್ತು? ಅಪ್ಪಾಜಿ ಒಂದೇ ಹೇಳಿದ್ದು, ಫ್ಯಾಮ್ಲಿ ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ವ್ಯಾಲ್ಯೂಸು, ಸಂಸ್ಕಾರ ಎಲ್ಲ ಇರುವಂಥ ಫ್ಯಾಮ್ಲಿ ಇದೆ. ನೀನು ಬೇರೆದ ವಿಚಾರ ಮಾಡಕ್ಕೆ ಹೋಗಬೇಡ, ನೀನು ಹೂ ಅಂದ್ಬಿಡು, ನೀನು ಖುಷಿಯಾಗಿರ್ತಿ ಅಂತ ಅಂದಿದ್ರು. ಆಪ್ಷನ್ನೇ ಕೊಡಲಿಲ್ಲ. ಸೊ ಪ್ರಪೋಸಲ್ ನಿಮ್ಮ ಕಡೆಯಿಂದಲೇ ಫಸ್ಟ್ ಹೋಯ್ತಾ ಸರ್? ಹೆಚ್ಚು ಬೋತ್ ಸೈಡ್. ನಿಮ್ಮ ಮನೆಯಲ್ಲಿ ನಿಮಗೆ ಮೇಡಮ್ ಮತ್ತು ಸರ್ ಹೆಣ್ಣು ನೋಡ್ಕೊ ಬಂದಮೇಲೆ ಏನು ಹೇಳೋದು? ಇಬ್ಬರು ತಂದೆ ತಾಯಿಯವರು ಹೇಳಿದರು. ನೋಡ್ಕೊಂಡು ಬಂದ ತಕ್ಷಣ ಅಫ್ಕೋರ್ಸ್ ಫ್ಯಾಮ್ಲಿನೂ ಪರಿಚಯ ಇತ್ತು ಮತ್ತು ಒಳ್ಳೆ ಫ್ಯಾಮ್ಲಿ ಇತ್ತು. ಆ್ಯಂಡ್ ಮತ್ತು ನಾನು ಮತ್ತು ಶ್ರದ್ಧಾನೂ ಭೇಟಿಯಾಗಿದ್ವಿ ನಾವು. ಮತ್ತು ನಮ್ಮದು ಅವ್ರದ್ದು ಏನೋ ಒಂದು ಕಂಪ್ಯಾಟಿಬಿಲಿಟಿ ಇತ್ತು.
ಅದು ಅನ್ನಿಸ್ತೆ ನಮಗೆ ಏನೋ ಲಾಂಗ್ ರನ್ನಲ್ಲಿ ಇಟ್ ವಿಲ್ ಬಿ ಗುಡ್ ಇಬ್ರಿಗೂ ಅಂತ. ಅದಕ್ಕೆ ಐ ಆಲ್ಸೋ ಅಗ್ರೀಡ್. ಮತ್ತೊಂದು ವಿಶೇಷ ಅಂತಂದರೆ, ನಾನು 23-24 ಜನ ಕನ್ಯೆಗಳನ್ನ ನೋಡಿ 25 ಶಿಲ್ಪಾನ್ ಮಾಡ್ಕೊಂಡೆ ಅಂಥೇಳಿ. ಇಲ್ಲೇನಾಗಿದೆ, ಇವರಿಬ್ಬರದು ಫಸ್ಟ್ ಅಟೆಂಪ್ಟು, ಈಕಿದು ಫಸ್ಟ್ ಅಟೆಂಪ್ಟು. ಮತ್ತು ಬೇರೆ ಎರಡನೇದವ್ರು ನೋಡಲೇ ಇಲ್ಲ, ತೋರಿಸಲೇ ಇಲ್ಲ. ಸೊ ಅಪ್ಪ ರಾಜಕೀಯದಲ್ಲಿ ಇಷ್ಟು ದೊಡ್ಡ ಸಕ್ಸಸ್ ಮ್ಯಾನ್ ಅಂತ ಅಂದಾಗ ಮಕ್ಕಳ ಒಂದು ರಾಜಕೀಯ ಪ್ರವೇಶ ಆಗುತ್ತಾ? ನಮ್ಮ ಅಜ್ಜವರ ಹೆಸರಿನಲ್ಲಿ ಎಸ್ ಎಸ್ ಶೆಟ್ಟರ್ ಫೌಂಡೇಶನಿಂದ ಸಾಕಷ್ಟು ಇಲ್ಲಿ ಹುಬ್ಳಿ ಧಾರವಾಡ ಭಾಗದಲ್ಲಾಯಿತು ಸುತ್ತಮುತ್ತಲೂ ನಾವು ಕೆಲಸ ಮಾಡ್ಕೊತಾ ಇದ್ದೇವೆ. ಮತ್ತು ಮುಂದೆ ಏನಾದರೂ ಅವಕಾಶ ಇದ್ದರೆ ಡೆಫಿನೆಟ್ಲಿ ಜನರ ಸೇವೆಗೆ ಏನಾದ್ರು ಅವಕಾಶ ಇದ್ದರೆ ಡೆಫಿನೆಟ್ಲಿ ನಾನು ಮುಂದಿನ ಹೆಜ್ಜೆ ಹಾಕ್ತೀನಿ. ಮಕ್ಕಳಿಗೆ ಟೈಮ್ ಕೊಡ್ತಾ ಇದ್ರಾ? ಟೈಮ್ ಕೊಡ್ತಾ ಇದ್ರು, ಆದರೆ ಅವ್ರಿಗೆ ಪಾರ್ಟಿ ಕಟ್ಟಬೇಕು, ನಮ್ಮ ಪಕ್ಷ ಸಂಘಟನೆ ಆಗಬೇಕು, ನಾನು ಒಳ್ಳೆ ಯಾವ ವೃತ್ತಿಯಲ್ಲಿ ಇರ್ತೀನಿ ಅದನ್ನು ಪ್ರಾಮಾಣಿಕದಿಂದ ಕೆಲಸ ಮಾಡಬೇಕು, ಜನರ ಜವಾಬ್ದಾರಿ ಕೊಟ್ಟಾಗ ಅದನ್ನು ಮಾಡಿ ನಿಭಾಯಿಸಬೇಕು, ಅದರಲ್ಲಿ ನನಗೆ ಖುಷಿ ಸಿಗುತ್ತೆ ಅಂತ ಅಡ್ಡಾಡ್ತಿದ್ರು. ಸೊ ಮನೆಯಲ್ಲಿ ಅಪ್ಪ ತುಂಬ ಸ್ಟ್ರಿಕ್ಟಾ, ಅಮ್ಮ ತುಂಬ ಸ್ಟ್ರಿಕ್ಟಾ? ಹಂಗೆ ನೋಡಿದರೆ ಅಮ್ಮ ಸ್ವಲ್ಪ ಸ್ಟ್ರಿಕ್ಟ್ ಇದ್ದರು. ಅಪ್ಪ ಹಾಗೆ ಯಾವಾಗಲೂ ನಮಗೆ ತಪ್ಪು ಮಾಡಿದರೆ ಅಷ್ಟೇ ಹೇಳ್ತಿದ್ರು, ಬಟ್ ಹಿಂಗೆ ಯಾವಾಗಲೂ ಕೋಪ ಮಾಡ್ಕೊತಿದ್ದಿಲ್ಲ. ಅದು ನಾವು ಅದರಲ್ಲೇ ಅರ್ಥ ಮಾಡ್ಕೊತಿದ್ವಿ. ಮತ್ತು ತಾಯಿಯವರು ಯಾವಾಗಲೂ ತಪ್ಪು ಮಾಡಿದರೆ ಮತ್ತೆ ಹೇಳಬೇಕಾಗುತ್ತೆ, ತಾಯಿಯ ಒಂದು ಕರ್ತವ್ಯ ಅದು. ಸೊ ನಾವು ಸಬ್ಜೆಕ್ಟ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಇವಾಗ. ಸೊ ನನಗೆ ಹತ್ರ ಸರ್ಗೋಸ್ಕರ ಒಂದು ಸ್ಪೆಷಲ್ ಗಿಫ್ಟ್ ಇದೆ. ಸರ್ ಏನಿರ್ಬೋದು ಗಿಫ್ಟ್? ಪುಸ್ತಕ ಅಥವಾ ಕೇಕು, ಸ್ವೀಟ್ಸು ಏನಾರು ಇರ್ಬೋದು, ಪುಸ್ತಕ ಇರ್ಬೋದು. ಇದೊಂಥರ ನಿಮ್ಮ ಲೈಫ್ನ ಪುಸ್ತಕನೇನೆ ಹೇಳಬೇಕು ಅಂತಂದರೆ ಪ್ಲೀಸ್ ಓಪನ್ ಮಾಡಿ. ಥ್ಯಾಂಕ್ ಯು. ಅದ ಹೇಳಿದಲ್ಲ ಮತ್ತೆ, ಏನಾದರೂ ಒಂದಿಷ್ಟು ನಮ್ಮದು ಶಿಲ್ಪಾಂದು ಪತ್ರ ವ್ಯವಹಾರ. ಯಾವಾಗ ಈ ಪತ್ರಗಳೆಲ್ಲ ಬರೆದಿದ್ದು ನೀವು? ಮದುವೆ ಆದ ತಕ್ಷಣ, ಮದುವೆ ಆದಮೇಲೆ ಅವಳ ತವ್ರ ಮನೆಗೆ ಹೋದಾಗ ಪತ್ರಗಳನ್ನ ಬರೆದಿದ್ದೆ. ಅವನ್ನೆಲ್ಲ ಯಾಕೆ ಕೊಟ್ಟಿದ್ದೀನಿ? ಇಷ್ಟು ಪತ್ರ ಬರೆದಾರ ನೋಡ್ರಿ, 20 ವರ್ಷದ ಪತ್ರ ಇವು. ಇಲ್ಲಿ ಡೇಟ್ ಐತೆ ನೋಡ್ರಿ ಮೇಡಮ್. ಡೇಟ್ ಅದಾವು. ಅದು ಬೇರೆ ತವ್ರ ಮನೆಗೆ ಹೋದಾಗ 84ರಲ್ಲಿ ಬರೆದಿರೋದು. 84ಅಲ್ಲಿ ಬರ್ತಿದ್ದು ಪತ್ರ. 84ದಲ್ಲಿ ನಮ್ಮ ಮ್ಯಾರೇಜ್ ಆಗಿದ್ದು 84ದಲ್ಲಿ. ಆವಾಗ ಈ ಆಷಾಢ ಮಾಸ ಮತ್ತೊಂದು ಅವೆಲ್ಲ ಬರ್ತಾವಲ್ಲ, ತಿಂಗಳಗಟ್ಟಲೆ ಆಕಿ ಅವಳ ತವ್ರ ಮನೆಗೆ ಹೋಗಿರೋದು. ಆ ಸಂದರ್ಭದಲ್ಲಿ ಅವಳು ನೆನಪಾಗಿ ಪತ್ರ ಬರೀತಿದ್ದೆ. ಆಮೇಲೆ ಆಕಿನೂ ಉತ್ತರ ಬರೀತಿದ್ಲು. ಅವನ್ನೆಲ್ಲ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಕೊಂಡ್ವಿ ನಮ್ಮ ನೆನಪಿನ ಸಲುವಾಗಿ. ಸೊ ಪತ್ರಗಳ ಮೂಲಕ ನೀವು ನಾವು ಇದ್ದಾಗ ಇನ್ ಪರ್ಸನ್ ಮಾತಾಡ್ತೀವಿ, ಎಲ್ಲ ಮಾಡ್ತೀವಿ. ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಪತ್ರ ವ್ಯವಹಾರ ಮುಖಾಂತರ. ಮೊಬೈಲ್ ಇದ್ದಿಲ್ಲ, ಏನಿಲ್ಲ, ಮೊಬೈಲು ಇಲ್ಲ, ಏನಿಲ್ಲ. ಅವಾಗ ನಮ್ಮ ಊರಲ್ಲಿ ಲ್ಯಾಂಡ್ ನಂಬರ್ ಅಷ್ಟೇ, ಲ್ಯಾಂಡ್ ನಂಬರ್, ಪೋಸ್ಟಿಗೆ ಒಂದು ಲ್ಯಾಂಡ್ ನಂಬರ್. ಮತ್ತು ಅವ್ನ ಮನೇಲಿ ಇರಲಿಲ್ಲ, ಮತ್ತು ಪೋಸ್ಟ್ ಆಫೀಸಿಗೆ ಹೋಗಿ ಮಾಡ್ಬೇಕೀಗ. ಪೋಸ್ಟ್ ಆಫೀಸಿಗೆ ಹೋಗಿ ಪೋಸ್ಟ್ ಯಾರ ಕಡೆ ಕೊಟ್ಟು ಹಾಕಿಸಿದ ಮೇಲೆ ಇವ್ರ ಲೆಟ್ರ್ ಬರೋದು. ಸೊ ಪತ್ರಗಳನ್ನ ಓದಬಾರ್ದು, ಅದರಲ್ಲೂ ಪ್ರೇಮ ಪತ್ರಗಳನ್ನ ಓದಬಾರ್ದು. ಆದರೆ ಏನು ಮಾಡೋದು, ಪ್ರೇಮ ಪತ್ರಗಳನ್ನ ಆಯ್ತಾಯ್ತು, ಓದಲ್ಲ. ಆದ್ರೆ ಈ ಪತ್ರಗಳನ್ನ ನೋಡಿದಾಗ ಕೆಲವೊಂದು ಹೈಲೈಟ್ಸ್ಗಳು ನಂಗೆ ಖುಷಿ ಆಯ್ತು. ಆದ್ರೆ ನನಗೆ ಒಂದಷ್ಟು ಖುಷಿ ತಂದಿದ್ದು ಅಂತ ಅಂದ್ರೆ ಹಾರ್ಟ್ ಹಾರ್ಟ್ನ ಹೆಂಗ್ ಕಳಿಸ್ತಿದ್ರು, ಗ್ರೀಟಿಂಗ್ಸ್ ಅಂತ ಅಂದ್ಬಿಟ್ಟು. ಸೊ ಗ್ರೀಟಿಂಗ್ಸ್ ಇದನ್ನೆಲ್ಲ ಎಲ್ಲಿ ಹುಡುಕ್ತೀರಾ ನೀವು ಇವಾಗ? ಇದೆಲ್ಲ ಹುಡುಕ್ಲಿಕ್ಕೆ ಆಗೋದೇ ಇಲ್ಲ. ಸೊ ಎಷ್ಟು ಚಂದ ಮಾಡಿ ಆವತ್ತಿನ ದಿವಸದಲ್ಲೇ ಕಳಿಸಿದ್ದಾರೆ. ಜಗದೀಶ್ನಿಂದ ಅಂತ ಬರ್ದಿದ್ದೀರಾ, ನೋಡಿದ್ದೀರಾ? ನಾವೆಲ್ಲರೂ ಇದನ್ನು ಬಳಸೋದನ್ನ ಜಗದೀಶ್ ಶೆಟ್ಟರ್ ಅಂದರೆ ನಾವೆಲ್ಲೂ ಬಳಸಲ್ಲ. ಜಗದೀಶ್ ಇಂದ, ಪ್ರೀತಿಯ ಜಗದೀಶ್ ಇಂದ. ನನ್ನ ಪ್ರೀತಿಯ ಹುಡುಗಿ ಶಿಲ್ಪ, ನಿನ್ನ ಯೋಜನೆಯಲ್ಲಿ ದಿನದಿಂದ ದಿನಕ್ಕೆ ನಾನು ಬಡವನಾಗುತ್ತಿದ್ದೇನೆ. ನನ್ನ ಮನಸ್ಸಿನ ತುಂಬ ನೀನೇ ತುಂಬಿಕೊಂಡಿದ್ದಿ. ಇಲ್ಲಿ ಹುಬ್ಬಳ್ಳಿಯಲ್ಲಿ ಕಳೆದ 2 ದಿನದಿಂದ ಗಲಭೆ ಕೊಲೆ ಗೊಂದಲಾಗುತ್ತಿರುವುದರಿಂದ ಮಧ್ಯಾಹ್ನದ ಮೇಲೆ ಕೋರ್ಟಿಗೆ ರಜೆ ನೀಡಿದ್ದರಿಂದ ನಾನು ಮಧ್ಯಾಹ್ನ 3:30 ಅಥವಾ 4 ಗಂಟೆಗೆ ಮನೆಗೆ ಬಂದು ಬಿಡುತ್ತಿದ್ದೇನೆ.
ಮನೆಗೆ ಬಂದ ಮೇಲೆ ಆಫೀಸಿಗೆ ಹೋಗುವಂತಿಲ್ಲ. ಯಾಕಂದರೆ ಆಫೀಸಿನ ಹತ್ತಿರವೂ ಓಣಿಯಲ್ಲಿಯೂ ಗೊಂದಲ ಕೊಲೆ ಆಗಿದ್ದರಿಂದ ಅಲ್ಲಿಯೂ ಜನ ಅಡ್ಡಾಡದೇ ಇರುವುದರಿಂದ ನಾನು ಹೋಗಲಿಲ್ಲ. ಹೀಗಾಗಿ ಮನೆಯಲ್ಲಿ ಪೂರ್ಣ ಇದ್ದೇನೆ. ಇರುವ ಸಮಯದಲ್ಲಿ ನೀನು ನನ್ನ ಜೊತೆಗೆ ಇದ್ದರೆ ಎಷ್ಟೊಂದು ಖುಷಿ ಸಂತೋಷ ಆಗ್ತಾ ಇತ್ತು ಅಂತ ನೆನೆದು ಬೇಸರ ಪಟ್ಟುಕೊಂಡಿದ್ದೇನೆ. ಏನನ್ನು ಓದಲಿಕ್ಕೂ ವಿಚಾರ ಮಾಡಲಿಕ್ಕೂ ಮನಸ್ಸು ಬರ್ತಾ ಇಲ್ಲ. ಸರ್, ನಿಮ್ಮ ನೆನಪಿನಲ್ಲಿ ಅಂದರೆ ನಿಮ್ಮ ಜೀವನದ ಮೈಲುಗಲ್ಲುಗಳಲ್ಲಿ ಒಂದಾಗಿರುವಂಥ ಒಂದಷ್ಟು ಫೋಟೋಸ್ಗಳನ್ನ ನಾವು ತೋರಿಸ್ತೀವಿ. ಅವತ್ತಿನ ನೆನಪನ್ನು ಮತ್ತೆ ನಾವು ನೆನಪಿಸ್ಕೊಳ್ಳೋ ಪ್ರಯತ್ನ. ಸೊ ಈ ಫೋಟೋ ನಿಜ ಹೇಳ್ಬೇಕಂದ್ರೆ ಇದು ಬಹಳಷ್ಟು ವೈರಲ್ ಆಗಿತ್ತು ಅವತ್ತಿನ ದಿನ. ಇದು ಬಹುಶಃ ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಂದರ್ಭದಲ್ಲಿ ಅವರು ಬಂದಿದ್ದರು ಮಿನಿಸ್ಟರ್ ಇದ್ದಾಗ. ಯಾಕಂದರೆ ನಾನು RDP ಮಿನಿಸ್ಟರ್ ಇದ್ದಾಗ ನಮ್ಮ ತಂದೆಯವರು ಮೃತಪಟ್ಟರು. ಮುಖ್ಯಮಂತ್ರಿ ಆಗುವ ಟೈಮ್ದಾಗ ಅವ್ರು ಇರಲಿಲ್ಲ. ಬೇಜಾರಿದೆಯಾ? ಬೇಜಾರಿದೆ. ಯಾಕಂದರೆ ಅವರು ಏನೂ ನಿರೀಕ್ಷೆ ಮಾಡಿರಲಿಲ್ಲ ಜಗದೀಶ್ ಶೆಟ್ಟರ್ ಹಿಂಗಾಗ್ತಾನೆ ಅಂಥೇಳಿ. ಸುಮ್ಮನೆ ವಕೀಲಿಕೆ ಮಾಡ್ಕೊತಿದ್ದವ್ರು ನಾವು. ಆದರೆ ಇಲ್ಲಿಯವ್ರು ಬೆಳೀತಾನಂತ ಅವರು ಕಲ್ಪನೆ ಮಾಡಿರಲಿಲ್ಲ. ಅದು ಬೆಳೆದಾಗ ಮಾತ್ರ ಖುಷಿಪಟ್ಟರು. ಸರ್, BJPನೇ ನಿಮ್ಮ ಉಸಿರು, BJPನೇ ನಿಮ್ಮ ಜೀವನ ಅಂತ ಬದುಕ್ತವರು. BJPಗೋಸ್ಕರ BJP ಕಟ್ಟೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸಗಳನ್ನು ಮಾಡಿದ್ರಿ. ಅದೇ ರೀತಿ ಪ್ರತಿಯೊಂದು ಎಲೆಕ್ಷನಲ್ಲೂ ಹೊಸ ಹೊಸ ಅಧಿಕಾರಗಳನ್ನ ಅನುಭವಿಸ್ಕೊಂಡೇ ಬಂದ್ರಿ. ಆದರೆ ಅಂಥದ್ದೊಂದು ದಿನ ಬರುತ್ತೆ. ಅವತ್ತೆಷ್ಟೇ ಜೈಂಕಾರಗಳಿದ್ರೂ ಕೂಡ ಮೇಡಮ್ ಕಣ್ಣಲ್ಲೂ ಈಗಲೂ ನೀರು ತುಂಬಿಕೊಂಡಿದೆ. ನಿಮ್ಮ ಕಣ್ಣಲ್ಲೂ ಅಷ್ಟೇ. ಆ ರೀತಿಯಾದಂಥ ಒಬ್ಬರು ಜಗದೀಶ್ ಶೆಟ್ಟರ್ನ ನಾವು ನೋಡೇ ಇಲ್ಲ. ಅವತ್ತಿನ ಒಂದು ನಿಮ್ಮ ಫೇಸ್ ಇರ್ಬೋದು ಅಥವಾ ದುಃಖ ಇರ್ಬೋದು ಅದನ್ನು. ಸೊ ಆ ದಿನದ ದುಃಖವನ್ನು ನಮ್ಮ ಸೀನಿಯಾರಿಟಿ ಮತ್ತೊಂದು ಯಾವುದನ್ನು ಕನ್ಸಿಡರೇಷನ್ ಮಾಡಲಾರ್ದೇ ಜಸ್ಟ್ ಯಾರೋ ಒಬ್ಬರು ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿ ಸಲುವಾಗಿ ರಾಜಕಾರಣ ಮುಗಿಸ್ಬೇಕು ಜಗದೀಶ್ ಶೆಟ್ಟರ್ ಅನ್ನೋಂಥ ಒಂದು ಕುತಂತ್ರ ನಡೀತು. ಆ ಹಿನ್ನೆಲೆಯಲ್ಲಿ ಅವತ್ತು ಒಂದು ಚಾಲೆಂಜ್ ಆಗಿ ನಾನು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆದೆ. ನಾನು ಒಂದು ಚಾಲೆಂಜ್ ಕೊಡೋ ಸಲುವಾಗಿ ನನ್ನ ಪಾರ್ಟಿ ಬಿಟ್ಟು ಹೋಗ್ಬೇಕು, ನಾನೇ ಕಟ್ಟಿ ಬೆಳೆಸಿದಂಥದ್ದು ನಮ್ಮ ಮನೆ ಇದು, ಇನ್ನು ಹೊರಗಡೆ ಹೋಗ್ಬೇಕಂತ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂಥವ್ರ ಲೈಫ್ನಲ್ಲಿ. ಆದರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಂತವತ್ತು ನನಗೆ. ಇಷ್ಟು ಕಟ್ಟಿದಂಥ ಒಂದು ಕಪ್ಪು ಚುಕ್ಕಿ ಇಲ್ಲ ರಾಜಕಾರಣದಲ್ಲಿ. ಕರಪ್ಷನ್ ಸ್ಕ್ಯಾಮ್ಸ್ ಇಲ್ಲ, ಯಾವುದೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಟಿಕೆಟ್ ಡಿನಾಯ ಮಾಡಲಿಕ್ಕೆ ಎಷ್ಟೋ ನೂರಾರು ಜನ ಟಿಕೆಟ್ ಹಂಚಿಕೆ ಮಾಡೋದ್ರಲ್ಲಿ ನಾನು ಒಬ್ಬ ಅದಕ್ಕೆ ಪಾರ್ಟಿ ನಾನು. ಹೀಗಾಗಿ ಈ ರೀತಿ ತೊಂದರೆ ಕೊಟ್ಟರಲ್ಲ, ಒಂದು ಈ ಪಾರ್ಟಿ ಕಟ್ಟಿ ಬೆಳೆಸಿದಂಥ ವ್ಯಕ್ತಿಗೆ ಇಷ್ಟು ತೊಂದರೆ ಆಗುವಂಥ ರೀತಿಯಲ್ಲಿ ಮಾಡಿದ್ರಿಂದ ಒಂದು ಚಾಲೆಂಜಾಗಿ ತೊಗೊಂಡೆ ನಾನು. ಈ ರೀತಿ ಒಂದು ಪಾರ್ಟಿ ಬಿಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಸಿದ್ರಲ್ಲ ಅನ್ನುವಂಥ ದುಃಖದ. ಕಟ್ಟಿದಂಥ ಪಕ್ಷ ಅವರು ಜನಸಂಘದಿಂದ ಅವ್ರ ತಂದೆಯವರು ಕಟ್ಟಿದ್ರು. ಇವರು 30-35 ವರ್ಷ ನನ್ನ ಚಿಕ್ಕ ಮಕ್ಕಳಿದ್ದಾಗ ಬಿಟ್ಟು ಪಾರ್ಟಿ ಕಟ್ಟಿದ್ರು. ಪಾರ್ಟಿನ ನನ್ನ ಮನೆ ದೇವರಂದ್ರು. ಪಾರ್ಟಿ ಸಲುವಾಗಿ, ಪಾರ್ಟಿ ಹಿತದ ಸಲುವಾಗಿ ಭಾಳ ಶ್ರಮ ಪಟ್ಟಿದ್ರು. ಅವರೇ ಇವತ್ತು ಎಷ್ಟೋ ಮಂದಿಗೆ ಪಾರ್ಟಿ ಟಿಕೆಟ್ ಕೊಡ್ತಿದ್ರು. ಆಮೇಲೆ ಅವರು ಪಾರ್ಟಿದು ಏನು B ಫಾರ್ಮ್ ಅವರೇ ತೊಗೊಂಡು ಬರ್ತಿದ್ರು. ಅವರೇ ಎಷ್ಟೋ ಸಾವಿರಾರು ಮಂದಿ ಟಿಕೆಟ್ ಕೊಟ್ಟಂಥ ವ್ಯಕ್ತಿಗೆ ಈ ಥರ ಮಾಡಿದ್ರಲ್ಲ ಪಾರ್ಟಿಯಲ್ಲಿ. ಅವ್ರು ಅಲ್ಲೇ ಅಂದ್ರೂ ನಾ ಹೇಳಿದ್ರು, ನಾನು ಬೇಡ ಅಂತಂದ್ರೆ ಮೊದಲು 6 ತಿಂಗಳು ಹೇಳಿದ್ರೆ ನಾನು ಸ್ವಯಂ ಪ್ರೇರಿತವಾಗಿ ಬಿಟ್ಟು ಕೊಡ್ತಿದ್ದೆ. ಆದರೆ ನನಗೆ ಇನ್ಸರ್ಟ್ ಆತಂತ ಅವ್ರಿಗೆ ನೋವು ಇತ್ತಲ್ಲ, ಆ ನೋವಿನಾಗ ಭಾಗಾಗಿನ ಅಷ್ಟೇ, ಅದ್ರ ಬಿಟ್ಟು ಏನಿಲ್ಲ. ಸರ್, ಈ ಫೋಟೋ ಬಗ್ಗೆ ಏನು ಹೇಳ್ತೀರಾ? ಮುಖ್ಯಮಂತ್ರಿಯಾಗಿ ನಾನು ಏನು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ, ಬಹುಶಃ ಭಾಳ ಒಂದು ನನ್ನ ಲೈಫ್ನಲ್ಲಿ ಭಾಳ ಒಂದು ಇಂಪಾರ್ಟೆಂಟ್ ಇವೆಂಟ್ ಅದು. ಮುಖ್ಯಮಂತ್ರಿ ಸ್ಥಾನ ಇವತ್ತು ನನಗೆ ಜಗದೀಶ್ ಶೆಟ್ಟರ್ ಸಿಕ್ಕಿದಂದರೆ ನಮ್ಮ ಕುಟುಂಬದ ಹಿನ್ನೆಲೆ, ನಮ್ಮ ಪರಿಶ್ರಮ, ಒಂದು ರಾಜಕೀಯ ಹಿನ್ನೆಲೆ, ಜನಸಂಘದಿಂದ ಬಂದಂಥವ್ರು, RSS ಹಿನ್ನೆಲೆ ಇಟ್ಕೊಂಡು EVPಯಲ್ಲಿ ನಾನು ಹೋರಾಟ ಮಾಡಿ ಬಂದಂಥದ್ದು, ಇವೆಲ್ಲ ಹಿನ್ನೆಲೆ, ಮತ್ತು ಇಲ್ಲಿ ಜನಪರವಾದಂಥ ಹೋರಾಟ, ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದು, ಆ ಹಿನ್ನೆಲೆಯಲ್ಲಿ ಇವತ್ತು ಆ ಮುಖ್ಯಮಂತ್ರಿ ಸ್ಥಾನದವರೆಗೆ ನಾನು ಹೋದೆ. ಜಗದೀಶ್ ಶೆಟ್ಟರ್ ಎಂಬ ಹೆಸರಿನ ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.
ಇಬ್ಬರಲ್ಲಿ ಅತಿ ಹೆಚ್ಚು ಜೋಕ್ ಮಾಡೋರು ಯಾರು ನಿಮ್ಮಿಬ್ಬರಲ್ಲಿ? ನಾನೇ ಇಬ್ಬರಲ್ಲಿ ಯಾರು ಜಾಸ್ತಿ ಬ್ಯೂಟಿ ಕಾನ್ಶಿಯಸ್? ನಾನು ಸರ್ ಹಂಗಾರೆ ಬ್ಯೂಟಿ ಬಗ್ಗೆ ಯೋಚನೆ ಮಾಡೋದಿಲ್ಲ, ಅವ್ರ ಬ್ಯೂಟಿ ಬಗ್ಗೆನೂ ನೀವೇ ಯೋಚನೆ? ನಾನು ಯೋಚನೆ ಮಾಡ್ತೇನೆ, ಇನ್ನು ಒಂದೊಂದ್ಸಲ ಅವ್ರು ಮಾಡಲ್ಲ. ಓಕೆ, ಇಬ್ಬರಲ್ಲಿ ಯಾರು ತುಂಬಾ ಜಿಪುಣ್ರು? ಜಿಪುನ್ ಅಂದ್ರ ಅವಳೆ. ಎಲ್ಲ ನನಗೆ ಕ್ರೆಡಿಟ್ ಕೊಡ್ತಾರ. ಡಯಟ್ ಯಾರು ಮಾಡ್ತೀರಾ? ನಾನ್. ಜಾಸ್ತಿ ಅವಳೆ. ರೈಟ್, ನಾನೇ ಮಾಡೋದು. ಓಕೆ, ಸೊ ಏನು ಕೇಳಿದ್ರು ಎಲ್ಲನೂ ಮೇಡಮ್ ಮೇಲೆ ಎತ್ತಾಕ್ಬಿಟ್ಟು ಸೇಫ್ ಆಗ್ತಾ ಇದ್ದಾರೆ ಸರ್. ಅದಕ್ಕೆ ಸರ್ಗೆ ಮತ್ತೊಂದು ರೌಂಡ್ ಇವಾಗ ಎಸ್ ಆರ್ ನೋ ರೌಂಡ್. ಮನೆಯ ವಾದ ವಿವಾದದಲ್ಲಿ ಗೆಲ್ಲೋದು ಲಾಯರ್ ಸಾಹೇಬ್ರನೆ, ಎಸ್ ಆರ್ ನೋನಾ? ವಾದ ಮಾಡೋದು ಪ್ರತಿವಾದ ನಾವು ಮಾಡೋದು ಜಾಸ್ತಿ. ಅವ್ರು ಸುಮ್ಮ ಬಿಡ್ತಾರ ಆಮೇಲೆ. ಒಪ್ಕೊಂತೀರಾ? ಒಪ್ಕೊಂತೆ. ಜಗದೀಶ್ ಶೆಟ್ಟರ್ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೋ 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 ನೋ. ಯಾಕೆ ಒಂದ್ ದಿವಸ ಒಂದ್ ದಿವಸ ಮಾಡಿಲ್ಲ, ಒಂದ್ ದಿವಸ ಮಾಡಿಲ್ಲ. ನಿಮ್ಗೆ ಏನ್ ಹೇಳ್ತಾರೆ ಮತ್ತೆ? ನಿಮ್ಗೆ ಹತ್ರನೇ ಮಾಡ್ತಾರೆ? ನಾನೇ ಟೀನು ಅವ್ರ ರೂಮಿಗೆ ಹೋಗಿ ಕೊಡ್ಬೇಕು ಒಂದೊಂದ್ಸಲ. ಜಗದೀಶ್ ಶೆಟ್ಟರ್ ಮತ್ತೆ ಕಾಂಗ್ರೆಸ್ಗೆ ಹೋಗ್ತಾರೆ. ನೋ ನೋ. ಯಾಕೆ? ಡಿಸೈಡ್ ಮಾಡಿ ಬಂದಿದ್ದಾರೆ. RSS ಜನಸಂಘದಿಂದ ಬೆಳೆದು ಬಂದಂಥವ್ರು. ಆ ಮೂಮೆಂಟಿಗೆ ಅವತ್ತಿನ ಒಂದು ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅನಿವಾರ್ಯವಾಗಿತ್ತು. ನಿರ್ಧಾರ ತೊಗೊಂಡು ನಾನು. ಆಮೇಲೆ ನಮ್ಮ ರಾಷ್ಟ್ರೀಯ ನಾಯಕರಂತ ಅಮಿತ್ ಶಾ ಅವರು ಕರೆದು, ದಿಲ್ಲಿಗೆ ಕರೆದು ನೀವು ಮತ್ತೆ ವಾಪಸ್ ಬರಬೇಕಂದಾಗ ನಾನು ತಕ್ಷಣ ಮತ್ತೆ ಜಾಯ್ನ್ ಆದೆ. ಕಾರ್ ಓಡ್ಸಕ್ ಬರಲಿಲ್ಲ ಅಂದರೆ ಕಾರ್ ಓಡ್ಸಕ್ ಕಲೀಲಿಲ್ಲ ಅಂತ ಜಗದೀಶ್ ಶೆಟ್ಟರಿಗೆ ಬೇಜಾರಿದೆ. ಹೌದು. ಎಸ್, ನಾನು ಅಡ್ವೊಕೇಟ್ ಇದ್ದಾಗ ಪ್ರಯತ್ನ ಮಾಡಿದೆ. ಮುಂದೆ ಫಸ್ಟ್ ಟೈಮ್ MLA ಆದಮೇಲೆ ಪ್ರಯತ್ನ ಮಾಡಿದೆ. ಒಂದಿಷ್ಟು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದೆ. ಓಕೆ. ಆಮೇಲೆ ನನ್ನ ಬಿಜಿ ಶೆಡ್ಯೂಲ್ ಆದಮೇಲೆ ನನಗದು ಎಫರ್ಟ್ಸ್ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಪ್ರವಾಸ ಮಾಡೋದು ಮತ್ತೊಂದು ಕಾನ್ಸಂಟ್ರೇಷನ್ ಅಲ್ಲೇ ಹೋಗಿದ್ರಿಂದ ಐ ಡಿಪೆಂಡೆಂಟ್ ಆನ್ ಎಂಟೈರ್ಲಿ ಡ್ರೈವರ್ಸ್ ಮೇಲೆ. ಸೊ ನೀವು ಲಾಂಗ್ ಡ್ರೈವ್ ಹೋಗೋದನ್ನ ಮಿಸ್ ಮಾಡ್ಕೊಂಡ್ರಿ ಸರ್ ಜೊತೆನಲ್ಲಿ, ಅದರಿಂದ ಹೌದು. ಆ ಬೇಜಾರಿದೆಯಾ? ಇಲ್ಲ, ಹಂಗೇನು ಬೇಜಾರಿಲ್ಲ. ಸ್ಕೂಟ್ರಲ್ಲಿ ಹೋಗ್ತಾ ಇದ್ವಿ ಮಕ್ಕಳು ಕರ್ಕೊಂಡು. ಒಬ್ಬನು ದೊಡ್ಡ ಮಗ ಮುಂದೆ, ಸಣ್ಣ ಮಗು ತೊಡೆ ಮೇಲೆ, ನಮ್ಮ ಮನೆಯವ್ರು ಸ್ಕೂಟ್ರ್ ಹೊಡೆಯೋರು. ಅದರಿಂದ ನಾನು 4 ಜನ ಹೋಗ್ತಿದ್ವಿ. ಜಗದೀಶ್ ಶೆಟ್ಟರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಹಾಡು ಬರಲ್ಲ ಅವ್ರಿಗೆ. ನೋ. ನೀವು? ನಾ ಹಾಡ್ಬೋದು. ನೀವು ಹಾಡ್ತೀರಾ? ಬಾಳ ಬಂಗಾರ ನೀನು, ಹಣೆಯ ಶೃಂಗಾರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ, ನಾನಯ್ಯ ಗೊಂಬೆ ನಾನಯ್ಯ. ಜಗದೀಶ್ ಶೆಟ್ಟರ್ ಮತ್ತೆ CM ಆಗ್ತಾರೆ. ನ್ಯೂಟ್ರಲ್. ಅದೇನು ಅದು ಇದು ನನ್ನ ಕೈಲಿಲ್ಲ. ಅದು ಈಗ ನಾ ಎಸ್ಸು ನೋ ಅನ್ನಲಿಕ್ಕೆ ನಾ ಬರೋದಿಲ್ಲ. ಈಗ ಅವತ್ತು 2012ರಲ್ಲಿ ನಾ CM ಹಾಕಿನಂತ ನನಗೂ ಕಲ್ಪನೆ ಇಲ್ಲ. ಎಲ್ಲ MLAಗಳು ಸಪೋರ್ಟ್ ಮಾಡಿದ್ರು, ನಮ್ಮ ಲೀಡರ್ಸು ಸಪೋರ್ಟ್ ಮಾಡಿದರು, ಯಡಿಯೂರಪ್ಪ ಆಯ್ತು, ಅನಂತ್ ಕುಮಾರ್ ಆಯ್ತು. ಹೀಗಾಗಿ ಈಗ ನಾ ಮುಂದೆ ಮುಖ್ಯಮಂತ್ರಿ ಆಗ್ತೇನೆ ಅನ್ನೋದು ಎಸ್ ಅನ್ನೋ ಬರೋದು, ನೋ ಅನ್ನೋಕ್ಕೂ ಇಲ್ಲ. ಈ ಫ್ಯಾಮಿಲಿ ನಗ್ನಗ್ತಾ ಫನ್ ಮಾಡ್ತಾ ಆಟ ಆಡೋ ಟೈಮ್. ಸೊ ಇವತ್ತಿನ ನಮ್ಮ ಆಟ ಬಾಯ್ಸ್ ವರ್ಸಸ್ ಗರ್ಲ್ಸ್ ಮಾಡೋಣ. ನಾನು ಮಾತ್ರ ನ್ಯೂಟ್ರಲ್ ಆಗಿರ್ತೀನಿ. ಅಪ್ಪ ಮಗ ಸೇರಿ ಆಟ ಆಡ್ತಾರೆ, ಮತ್ತು ಸೊಸೆ ಮತ್ತು ಅತ್ತೆ ಸೇರಿ ಆಟ ಆಡ್ತಾರೆ. ಯಾರು ಗೆಲ್ತಾರೆ ಅಂತ ನೋಡೋಣ. ಸೊ ಒಂದಷ್ಟು ಚಿತ್ರಗಳನ್ನ ತೋರಿಸ್ತೀವಿ ನಾವು, ಸ್ವಲ್ಪ ಈಸಿಯಾಗೇ ಇದೆ. ಆ ಚಿತ್ರಗಳನ್ನು ನೋಡಿ ನೀವು ಹಾಡನ್ನು ಗೆಸ್ ಮಾಡಬೇಕು. ಸೊ ಮೊದಲನೇ ಹಾಡು ಹಾಕ್ತೀವಿ, ನೋಡೋಣ. ಜೇನುಗೂಡು. ಫ್ಯಾಮಿಲಿ ಎಲ್ಲ ಜೇನುಗೂಡು. ಬೆಂಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಈಗ ಸೆಕೆಂಡ್ ಒನ್ನು ಮೇಡಮ್, ಇದನ್ನ ಗೆಸ್ ಮಾಡ್ಬೋದಾ ಹಾಡನ್ನ? ಬಳೆ ಬಳೆ ಹಸಿರು ಕಾಜಿನ ಬಳೆಗಳ. ಎಸ್, ಹಸಿರು ಕಾಜಿನ ಬಳೆಗಳ, ಜಿನ ಬಳೆಗಳು, ಶ್ರೀ ಕುಲಕ್ಕೆ ಚೆಲ್ಲಂದೆದು ಚೆಲ್ಲಂದೆದು. ಇದನ್ನಂತೂ ಈಸಿಯಾಗಿ ಸಂಕಲ್ಪ ಮತ್ತೆ ಶ್ರದ್ಧಾ ಕಂಡುಹಿಡಿಬೋದು. ನಿನ್ನು ಕಣ್ಣು ಹೊಡೆಯಾಕೆ ಯಾಕೇನೈತಲ್ಲ, ಕಣ್ಣು ಹೊಡೆಯಕಲ್ಲಿತ ನಿನ್ನೆ ನೋಡಾಕೆ.
ಈ ಒಂದು ಕ್ಯೂಟ್ ಗೇಮ್ನಲ್ಲಿ 3 ಪಾಯಿಂಟಿಂದ ನೀವು ಗೆಲುವು ಸಾಧಿಸಿದ್ದೀರಾ ಅತ್ತೆ ಸೊಸೆ ಇಬ್ರು. ಸೊ ಈ ನೀವಿಬ್ಬರು ಸೇರಿಕೊಂಡು ಇವಾಗ ನಿಮ್ಮ ಪತಿಯರಿಗೆ ಒಂದು ಸಣ್ಣ ಕ್ಯೂಟ್ ಆಗಿರುವಂಥ ಪನಿಷ್ಮೆಂಟ್ ಕೊಡಬೇಕು. ಏನು ಪನಿಷ್ಮೆಂಟ್ ಕೊಡೋಣ ಹೇಳಿ. ಹಿಂಗೆ ಕೊಡಕ್ಕೆ ಮನ್ಸಾಗಂಗಿಲ್ಲ, ಏನು ಮಾಡೋದು, ಪಾಪ ಅವ್ರ ಕೆಲಸ ಬ್ಯುಸಿ ಇರ್ತಾರೆ, ಹೆಂಗೆ ಕೊಡೋದು ಹೇಳ್ರಿ, ಒಂದು ಸಲ ಒಪ್ಕೊಂಡ್ಬಿಡಿ ಅಷ್ಟೆ. ಸೂಪರ್ ಆಗಿರುತ್ತೆ. ಎಸ್, ಪನಿಷ್ಮೆಂಟ್ ಆಗಿಲ್ಲ, ಇದು ಗಿಫ್ಟ್ ಆಯಿತು. ಹೋಮ್ ಮಿನಿಸ್ಟರ್ ಕಾರ್ಯಕ್ರಮದಲ್ಲಿ ಇದೀಗ ಜಗದೀಶ್ ಶೆಟ್ಟರ್ ಮನೆಯ ಹೋಮ್ ಮಿನಿಸ್ಟರ್ ನಮಗೆ ಒಂದು ಸೊಗಸಾದ ಅಡುಗೆಯನ್ನು ಮಾಡಿ ತೋರಿಸ್ತಾರೆ. ಆ ಅಡುಗೆ ಯಾವುದು, ಸೊ ಇದು ಯಾರ ಇಷ್ಟದ ಅಡುಗೆ ತಿಂಡಿ ಅಂತ ತಿಳ್ಕೊಳ್ಳೋಣ. ಮೇಡಮ್, ಏನು ಮಾಡಿ ತೋರಿಸ್ತಿದ್ದೀರಾ ನಮ್ಮ ವೀಕ್ಷಕರಿಗೆ? ಅಂದರೆ ನಾನು ಬಿಳಿ ಅವಲಕ್ಕಿ ಮಾಡ್ತಾ ಇದ್ದೀನಿ. ಓಕೆ, ಒಂದು 2 ಮಿನಿಟ್ಸ್ನಲ್ಲೇ ಇದು ಬಿಳಿ ಅವಲಕ್ಕಿ ರೆಡಿ ಆಗಿಬಿಡುತ್ತೆ. ಓಕೆ. ಸೊ ಸರ್ಗೆ ಇದು ಫೇವ್ರೇಟಾ? ಹಾಂ, ಫೇವ್ರೇಟ್ ಇದು. ಯಾವ ಟೈಮ್ನಲ್ಲಿ ಮಾಡಿಸ್ಕೊಂತೀನಿ? ಅಂದರೆ ನನಗೆ ಅರ್ಜೆಂಟ್ ಇದ್ದಾಗ ಸಾಹೇಬ್ರು ಎಲ್ಲಾದ್ರೂ ಬೇಗನೆ ಹೋಗ್ಬೇಕಂತ ಅಂದಾಗ ಬೇಗನೆ 2 ಮಿನಿಟ್ಸ್ನಲ್ಲೇ ಮಾಡ್ಬೋದು ಇದು. ಕಾಯಿ ಚೆನ್ನಾಗಿ ಹಾಕ್ದಷ್ಟು ಚೆನ್ನಾಗಾಗುತ್ತೆ. ಕಾಯಿ ತುರಿ ಚೆನ್ನಾಗಿರುತ್ತೆ, ಕೊತ್ತಂಬರಿ ಹಾಕಬೇಕು, ಇನ್ನೂ ಚೆನ್ನಾಗಾಗುತ್ತೆ. ಸೊ ಘಮ ಘಮ ಅನ್ನೋಂಥ ರುಚಿಯಾಗಿರುವಂಥ ಅವಲಕ್ಕಿ ರೆಡಿ ಆಗ್ತಾ ಇದೆ. ಅವಲಕ್ಕಿ ರೆಡಿ. ಶಿಲ್ಪಾ ಶೆಟ್ಟರ್ ಅವರ ಕೈಯಿಂದ ಜಗದೀಶ್ ಶೆಟ್ಟರ್ ಅವರು ರುಚಿಯಾಗಿ ಅಡುಗೆ ಮಾಡಿಸ್ಕೊಂಡು ಪ್ರತಿನಿತ್ಯ ತಿಂತಿರ್ತಾರೆ. ಇವತ್ತು ನಮಗೆ ಆ ಭಾಗ್ಯ ಒಲಿದು ಬಂದಿದೆ. ಸೊ ರುಚಿ ಹೇಗಿದೆ ಅಂತ ನೋಡೋಣ. ತುಂಬ 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 ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅನ್ಕೋತಾ ಇದ್ದೆ ಅದೇ ಉದ್ರುದ್ರಾಗಿ ಡ್ರೈ ಆಗಿ ಬರುತ್ತೆ ಅಂತ, ಬಟ್ ಆ ಥರ ಇಲ್ಲ, ವೆಟ್ಟಾಗಿದೆ. ಮತ್ತು ಪುನಃ ಅಂದರೆ ಕೊಬ್ಬರಿ ತೊರಿ ಹಾಕಿದ್ರಿಂದ ವೆಟ್ಟಿದೆ ಸ್ವಲ್ಪ. ಈವ್ನಿಂಗು ಕೂಡ ತಿನ್ಬೋದು, ಬ್ರೇಕ್ಫಾಸ್ಟ್ಗೂ ತಿನ್ಬೋದು, ಆ ಥರ ಇದೆ. ಹೌದು, ತುಂಬ ಈಸಿಯಾಗಿರುವಂಥ, ಸೊಗಸಾಗಿರುವಂಥ, ಹಾಗೆ ರುಚಿಯಾಗಿರುವಂಥ ಒಂದು ರೆಸಿಪಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಈಗ ಕಾರ್ಯಕ್ರಮದಲ್ಲಿ ನಾವು ಜಗದೀಶ್ ಶೆಟ್ಟರ್ ಅವರ ಮನೆಯನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇರ್ತೀವಿ. ಮನೆ ಕಟ್ಟೋದು ಮನೆಯ ಯಜಮಾನನೇ ಇರ್ಬೋದು, ಆದರೆ ಮನೆಯನ್ನು ಸಂಭಾಳಿಸೋದು, ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಮನೆಗೆ ಒಂದು ಕಳೆ ತರೋದು ಮನೆಯ ಯಜಮಾನಿಯಾಗಿರ್ತಾರೆ. ಸೊ ಈ ಮನೆಯ ಯಜಮಾನಿ ಶಿಲ್ಪಾ ಶೆಟ್ಟರ್ ಅವರು ನಮಗೆ ಮನೆಯನ್ನು ತೋರಿಸಲಿದ್ದಾರೆ. ಮೇಡಮ್, ಈ ಮನೆಯನ್ನು ಕಟ್ಟಿ ಎಷ್ಟು ವರ್ಷ ಆಯಿತು? ಈ ಮನೆ ಕಟ್ಟಿ ನಮ್ಮ ದೊಡ್ಡ ಮಗನ ಮದುವೆ ಮುಂದೆ ಕಟ್ಟಿದ್ದೀವಿ. ಈ ಮನೆ ಕಟ್ಟಿ ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಒಂದು 8-10 ವರ್ಷ ಆಯಿತು. 8 ವರ್ಷ? 8 ವರ್ಷ ಆಯಿತು. ಓಕೆ ಓಕೆ. ಸೊ ಮನೆಗೆ ಪ್ರಕಲ್ಪ ಅಂತ ಹೆಸರಿಟ್ಟಿದ್ದೀರಾ? ಹಾಂ, ಅಂದರೆ ಪ್ರಕಲ್ಪ ಅಂತ ಎದಕ್ಕೆ ಹೆಸರಿಟ್ಟಿದೆ ಅಂದರೆ ನನ್ನ ದೊಡ್ಡ ಮಗನ ಹೆಸರು ಪ್ರಶಾಂತ್, ಸಂಕಲ್ಪನ ಹೆಸರು ಸಂಕಲ್ಪ ಪ್ಲ ಬಂದತ್ತಲ್ಲ, ಅದಕ್ಕೆ ಕಲ್ಪ ಕೊಟ್ಟೀನಿ, ಪ್ರಕಲ್ಪ ಮಾಡಿದ್ದೀನಿ. ಪ್ರಕಲ್ಪ ಯಾರ ಐಡಿಯಾ? ಪ್ರಕಲ್ಪ ನಾನು ಮಾಡಿದ್ದು. ಸೊ ಈ ಮನೆನ ನಮ್ಮ ವೀಕ್ಷಕರಿಗೆ, ನಿಮ್ಮ ಕ್ಷೇತ್ರದ ಜನರಿಗೆ, ರಾಜ್ಯದ ನಮ್ಮ ಜನರಿಗೆ ಪರಿಚಯ ಮಾಡಿಸ್ಕೊಡ್ತೀರಾ? ಇಲ್ಲಿ ಎಲ್ಲ ಕ್ಷೇತ್ರ ಜನಕ್ಕೆ ಎಲ್ಲ ಪರಿಚಯ ಇದೆ. ರಾಜ್ಯದ ಜನತೆಗೆ ಪರಿಚಯ ಮಾಡೋದಾದ್ರೆ ಮಾಡೋಣ, ಅದಕ್ಕೇನು ಅವಶ್ಯ ಇದೆ. ಎಸ್ ಮೇಡಮ್, ಹಾಗಿದ್ರೆ ಒಳಗಡೆ ಹೋಗೋಣ. ಹಾಂ, ಹೋಗೋಣ, ಅವಶ್ಯ. ಇದೊಂದು ಸೀಟೌಟ್ ಇದೆ ಮೇಡಮ್, ಮನೆಗೆ ಎಂಟ್ರಿ ಆದ ಹಾಂ, ತಕ್ಷಣ ಇದು ಸೀಟೌಟ್ ಇದೆ. ಓಕೆ. ಇವಾಗ ಸರ್ ಯಾರು ಬಂದಾಗ ಇಲ್ಲಿ ಕೂತ್ ಸರ್ ಇಲ್ಲಿ ಬಂದು ಕೂತು ಮಾತಾಡ್ತಾರೆ ಯಾವಾಗಾರು ಯಾರು ಬಂದಾಗ. ನಮ್ಮ ಫ್ಯಾಮಿಲಿ ಫೋಟೋ ಇದೆ. ಹಾಂ, ಫ್ಯಾಮಿಲಿ ಫೋಟೋ. ಅದು ಯಾವ ಟೈಮಲ್ಲಿ ತೊಗೊಂಡಿದ್ದು? ಅದು ಸಾಹೇಬರು ಶಾಸಕಾಂಗದ ನಾಯಕನ ಅಂತ ಆಯ್ಕೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ CM ಆಗು ಲಾಸ್ಟ್ ದಿವಸ ತೊಗೊಂಡಿದ್ದು. ದೇವ್ರ ಮನೆ ಇದೆ ಇಲ್ಲೇ ನಮ್ಮದು. ಅದಕ್ಕೆ ದಿನ ನಮ್ಮ ಗಿಡದಲ್ಲಿ ಹೂ ಆಗುತ್ತೆ, ಅದನ್ನ ಹಚ್ಚಿ ದೀಪ ಮಾಡಿ ಬೆಳಗ್ಗೆ ದೇವ್ರ ಮನೆಗೆ ಪೂಜೆ ಮಾಡ್ತೇನೆ. ಫುಲ್ಲು ದಾಸವಾಳ ಹೂವನ್ನ, ದಾಸವಾಳ ಹೂವಲ್ಲೇ ಅಲಂಕಾರ ಮಾಡ್ತೇನೆ. ಮನೆ ದೇವರು? ಮನೆ ದೇವರು ನಮ್ಮ ಬಸವಣ್ಣ ಬಸವಣ್ಣ ಫಕೀರ್ ಸ್ವಾಮಿ, ನಡ್ಕೊಂಡು ದೇವರು ಫಕೀರ್ ಸ್ವಾಮಿ. ನಮ್ಮ ಅತ್ತೆ ಹೇಗೆ ಮಾಡ್ತಿದ್ದಾರೆ ಹಾಗೆ ನಾನು ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಓಕೆ. ಆಮೇಲೆ ಗಣಪತಿ ಇಡ್ತೀವಿ. ಆಮೇಲೆ ಶುಕ್ರವಾರ ಪೂಜೆ ಮಾಡ್ತೀವಿ, ಶ್ರಾವಣದಲ್ಲಿ 5 ಶುಕ್ರವಾರ ಪೂಜೆ ಮಾಡ್ತೀವಿ.
ಸರ್ ಯಾವ ದೇವರಿಗೆ ಜಾಸ್ತಿ ನಡ್ಕೊತಾರೆ? ಅವ್ರಿಗೆ ದೇವ್ರಕ್ಕಿಂತ ಅದೇ ಜನಪ್ರತಿನಿಧಿಗಳೇ ದೇವ್ರು ಅಂತ ಹೇಳ್ತಾ ಇರ್ತಾರೆ ಅವರು. ಆದರೆ ನಾ ಪೂಜೆ ಮಾಡ್ತೀನಿ, ಒಂದು ನಮಸ್ಕಾರ ಮಾಡ್ತಾರೆ, ಮಾಡಿ ಅಂದ್ರೆ ಮಾಡಿ ಹೋಗ್ತಾರೆ. ಇದು ಡೈನಿಂಗ್. ಇದು ಡೈನಿಂಗಲ್ಲಿ ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಾ ಮೇಡಮ್? ಡೈನಿಂಗಲ್ಲಿ ಮಾಡ್ತಾ ಇರ್ತೀವಿ, ಸಾಹೇಬ್ರಿದ್ದಾಗ ಎಲ್ಲ ಫ್ಯಾಮಿಲಿಯವ್ರ ಜೊತೆ ಸೇರಿ ಟಿಫಿನ್ ಮಾಡ್ತಾ ಇರ್ತೀವಿ. ಆಮೇಲೆ ಸಾಹೇಬ್ರೊಬ್ಬರೇ ಇದ್ರೂ ನಾವು ಜೊತೆ ಮಾಡ್ತಿರ್ತೀವಿ. ಒಮ್ಮೊಮ್ಮೆ ಎಲ್ಲ ನೆಂಟರು ಬಂದ್ರೂ ಇಲ್ಲೇ ಟಿಫಿನ್ ಮಾಡ್ತಾ ಇರ್ತಾರೆ. ಕಿಚನ್ ಬಹಳನೇ ಇಷ್ಟ ಆಯಿತು ನನಗೆ. ಯಾಕಂತಂದ್ರೆ ಎಲ್ಲಾ ಕಡೆನೂ ಓಪನ್ ಕಿಚನ್ ನೋಡಿ, ಅಂದ್ರೆ ಓಪನ್ ಕಿಚನ್ ತರಾನೇ ಇದೆ. ಇಲ್ಲಿ ಗಾರ್ಡನ್ ನಲ್ಲಿ ಟೀಗೆ ಕುಡಿಲಿಕ್ಕೆ ಒಂದ್ 2 ಚೇರ್ ಹಾಕಿದೀವಿ ಇಲ್ಲೇ. ಸಾಹೇಬ್ರಿಗೆ ಏನಾದ್ರು ಅಲ್ಲಿ ದೂರ ಆಯ್ತು, ನಾವು ಇಬ್ಬರೇ ಏನಾದ್ರು ಇದ್ರು, ಮಗ ಒಬ್ಬನೇ ಇದ್ದ, ಸಾಹೇಬ್ರೊಬ್ಬರೇ ಇದ್ರು, ಇಲ್ಲ ಅಂದ್ರೆ ತಂದೆ ಮಗ ಟಿಫಿನಿಗೆ ಕುಂತ್ರೆ ಇಲ್ಲೇ ನಾನು ಟಿಫಿನಿಗೆ ಸರ್ವ್ ಮಾಡ್ತೀನಿ. ಓಪನ್ ಇತ್ತಂದ್ರೆ ನಮ್ಮ ಸೂರ್ಯಕಿರಣನೂ ಈ ಕಡೆ ಪೂರ್ವ ಇರೋದ್ರಿಂದ ಸೂರ್ಯಕಿರಣ ಬೆಳಕು ಭಾಳ ತುಂಬ ಚೆನ್ನಾಗಿ ಬರ್ತಿದೆ. ಲೈಟಿನ ಅವಶ್ಯ ಕಡಿಮೆ ಇದೆ ಇದಕ್ಕೆ. ಅದಕ್ಕೋಸ್ಕರ ಗ್ಲಾಸ್ ಅದು ಮಾಡಿದ್ದಾರೆ. ಲಿವಿಂಗ್ ಹಾಲ್ ಇದೆ. ಇದು ಲಿವಿಂಗ್ ಹಾಲ್ ಕೂಡುದು ಫ್ಯಾಮಿಲಿ ಲಿವಿಂಗ್. ಇದು ಹೊರಗಡೆ ಒಂದಿದೆ, ಇದು ಫ್ಯಾಮಿಲಿ ಲಿವಿಂಗ್ ಒಂದಿದೆ. ಸೊ ಮನೆಯ ಹೈಲೈಟ್ ಪ್ಲೇಸ್ ಅಂತ ಅನ್ಸುತ್ತೆ, ಯಾಕಂದರೆ ಎಲ್ಲರೂ ಕೂರ್ತು ಮಾತಾಡೋದು, ಟಿ ವಿ ನೋಡೋದು ಇದೇ ಸ್ಥಳದಲ್ಲಿ. ಸೊ ಇಲ್ಲಿ ಇದ್ದೀವಿ ನಾವು ಇವಾಗ. ಇದು ಟಿ ವಿ ಎಲ್ಲ ನೋಡ್ತಾ ಇರ್ತಾರೆ ಸರ್? ಜಾಸ್ತಿ ನ್ಯೂಸ್ ನೋಡ್ತಿರ್ತಾರೆ. ತಮಗಿಷ್ಟ ಆದ ಯಾವ್ದಾರು ಒಂದು ಸೀರಿಯಲ್ ಇದ್ರೆ ನೋಡ್ತಾರೆ ಅಷ್ಟೇ. ಓಕೆ, ಸೀರಿಯಲ್ ನೋಡ್ತಾರಾ? ಇಷ್ಟ ಆಗಿದ್ರೆ ನೋಡ್ತಾರೆ. ಯಾವ ಸೀರಿಯಲ್ ನೋಡ್ತಾರೆ? ಈಗ ಸದ್ಯ ಅನುಪಮ ನೋಡ್ತಾ ಇದ್ರು. ಅನುಪಮ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವ್ರು ನಿಮ್ಮ ಥರ? ಹೌದು, ಅನುಪಮ ಕ್ಯಾರೆಕ್ಟರ್ ಚೆನ್ನಾಗಿದ್ದಾಳೆ. ಸೊ ನಿಮ್ಮ ಥರ ಇದ್ದಾರೆ, ಅದಕ್ಕೆ ನೋಡ್ತಾರೆ ಅನ್ಸುತ್ತೆ ಸರ್ ನನಗೆ ಗೊತ್ತಿರೋ ಪ್ರಕಾರ. ಮನೆಯ ಹೈಲೈಟ್ ಲಿವಿಂಗ್ ಏರಿಯಾ ಆದರೆ ಜೀವನದ ಹೈಲೈಟ್ ಕ್ಷಣ. ಹೌದೌದು. ಆವಾಗ ಸಾಹೇಬ್ರು CM ಆದಾಗ 27ನೇ ಮುಖ್ಯಮಂತ್ರಿ ಅಂತ, ಇವತ್ತು 12/7/2012 ರಾಜ್ಯದ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ತಗೊಂಡಿದ್ದು ಅದರಲ್ಲಿ ಬರೆದಿದ್ದಾರೆ. ಸೊ ಹಾಗಾಗಿ ಮನೆಯ ಮುಖ್ಯ ಸ್ಥಳದಲ್ಲಿ ಅವ್ರದ್ದೊಂದು ಫೋಟೋ ಇತ್ತದು ಮೊದಲಿಂದ ಮಾಡಿದ್ದು, ಅದಕ್ಕೆ ಇಲ್ಲೇ ಹಾಕಿದ್ವಿ. ಸಾಹೇಬ್ರಿಗೆ ಜೊತೆಲಿ ಫೋಟೋ ಪೋಸ್ಟ್ ಕೊಡಿ ಅಂದಾಗಲೆಲ್ಲ ಹೋಗಿ ಹೆಗ್ಲು ಮೇಲೆ ಕುತ್ಕೊಬಿಡ್ತೀರಲ್ಲ ನೀವು? ಅಲ್ಲ, ಅದಕ್ಕೆ ಅಲ್ಲ ನನಗೆ ಇಷ್ಟ ಅನ್ನಲ್ಲ, ಅದಕ್ಕೆ ನಾನು ಅವರು ಸಾಹೇಬ್ರು ಸುಮ್ಮ ಕುಂಡ್ರದು ಭಾಳ, ನಮ್ಮ ಸಾಹೇಬ್ರು ಸೈಲೆಂಟ್ ಭಾಳ, ಅದಕ್ಕೋಸ್ಕರ ನಾನೇ ಹೋಗಿ ಹಿಂಗೆ ಮಾಡಿ ಹಿಂಗೆ ಕುಂತ್ಕೊಂಡು. ಎಲ್ಲ ಫೋಟೋಗಳು ಕೂಡ ಬಹಳ ಚಂದ ಬಂದಿದೆ, ಅದೇ ಥರ ನಾನು ನೋಡಿದೆ. ಸೊ ಹಾಗಾಗಿ ಆ ಫೋಟೋಗಳು ಬಹಳನೇ ಖುಷಿ ಕೊಡ್ತೇವೆ ಅನ್ಸುತ್ತೆ. ಆಮೇಲೆ ಇದು ನ್ಯಾಚುರಲ್ ಗಿಡ, ಇದು ಒಳಗಡೆ ಪಾಂಟ್ ಮಾಡಿ ಇದು ಗಿಡ ಬೆಳೆಸಿದ್ದು. ಇದು ನ್ಯಾಚುರಲ್ ಗಿಡ. ಇದಕ್ಕೊಂದು ಪಾಂಟ್ ಮಾಡಿದ್ದಾರೆ ಇಲ್ಲೇ, ಮತ್ತು ಎಲ್ಲ ಗೊಬ್ಬರ ಇದು ಹಾಕಿ ನೀರು ಹಾಕ್ತಾ ಇರ್ತೀವಿ. ಇದು ನೆಳ್ಳಲ್ಲಿ ಬೆಳೆಯೋ ಗಿಡ. ಇದು ಎಷ್ಟು ವರ್ಷ ಆಯ್ತು ಅಂದರೆ 8 ವರ್ಷ ಆಯಿತು. ಒಳಗಡೆನೂ ನ್ಯಾಚುರಲ್ ಗಿಡ, ಕಣ್ಣು ಬಿಟ್ಟರೆ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇದೊಂದು ಮಿರರ್ ಇದೆ. ಯಾರ್ದು ಮೇಡಮ್ ಇದು ಪ್ಲಾನ್? ಅಂದರೆ ಅದೇ ಮೊದಲು ಹೋಗಿದ್ದೀವಿ ನಾವು ಒಂದು ಕಡೆ, ಚೆನ್ನಾಗಿತ್ತು ಇದು ಮಿರರ್. ಹಾಲಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತಗೊಂಡು. ಅದು ಮಹಾರಾಜರ ಕಾಲದ್ದು ಮಿರರ್, ಅದು ಓಲ್ಡ್ ಪ್ಯಾಟರ್ನ್ ಮಿರರ್ ಇತ್ತದು. ನಾವು ಎಲ್ಲೇ ಗೋವಾಕ್ಕೆ ಹೋಗಿದ್ದೀವಿ, ಅದು ಪ್ಯಾಬ್ ಇಂಡಿಯಾಕ್ಕೆ ಏನೋ ತರಲಿಕ್ಕೆ, ಇದನ್ನು ಅಲ್ಲಿ ತೊಗೊಂಡಿದ್ದು ಪಾರ್ಟ್ ತಗೊಬಂದು ಮಿರರ್ ಹಾಕಿ. ಇಲ್ಲ, ಇದು ಇಷ್ಟೇ ರೆಡಿ ಇತ್ತಿದ್ದು. ಇದನ್ನು ನಾವು ತೊಗೊಂಡು ಬಂದು ಇಲ್ಲೇ ಹಾಕಿದ್ವಿ. ಆಮೇಲೆ ಇದು ಒಂದು ಹೋಮ್ ಥಿಯೇಟರ್, ಚಿಕ್ಕದಾಗಿ ಚೆನ್ನಾಗಿದೆ. ಹೋಮ್ ಥಿಯೇಟರ್ ಬೇಕಷ್ಟಿದೆ. ಅಷ್ಟೇ ಚಿಕ್ಸು, 8-10 ಸೀಟರ್ಸ್ ಇರ್ಬೋದು. ಎಲ್ಲ ಕಜಿನ್ಸ್ ಅವರು ಎಲ್ಲ ಏನರ ಮದುವೆದು ಅದು ಇದು ನೋಡ್ಬೇಕಾದ್ರೆ ಟೈಮ್ ಸಿಕ್ಕಾಗ ಇಲ್ಲಿ ಬಂದು ನೋಡ್ತೀವಿ. ಇದು ಒಂದು ಹಂಗೆ ಸಿಟೇಟ್ ಹೊರಗಡೆ. ಸೊ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ ನಾವು ಇವಾಗ. ಇದು ಫಸ್ಟ್ ಫ್ಲೋರ್, ಅದು ಕೆಳಗಡೆ ಗ್ರೌಂಡ್ ಫ್ಲೋರ್, ಇದು ಫಸ್ಟ್ ಫ್ಲೋರ್. ಇದು ಮಕ್ಕಳದ್ದು. ಈ ಮಕ್ಕಳದು 2 ಮಕ್ಕಳಲ್ಲ, ಇಬ್ಬರಿಗೆ ಒಂದೊಂದು ಬೆಡ್ರೂಮ್ ಮಾಡಿದ್ವಿ. ಓಕೆ. ಈ ಒಂದು ಚಿಕ್ಕವಳಿಗೆ ಇದು ಮಾಡಿದ್ವಿ.
ಇದು ಎಲ್ಲ ಬುಕ್ಸ್ ಇಟ್ಟಿದ್ದಾರೆ ಅವರು. ತಮ್ಮ ಏನಾರು ಬೇಕಂದ್ರೆ ಪೇಪರ್ನಲ್ಲಿ ಬಂದಿದ್ದು ಇದ್ರೆ ಈ ಥರ ಎಲ್ಲ ಫೋಲ್ಡ್ ಮಾಡಿ ಕಟ್ಟಿಟ್ಟಿದ್ದಾರೆ. ಏನ್ ಡೈಲಿ ಕಟ್ ಮಾಡಿ ಇಡ್ಬೇಕು ಸರ್ ಹಂಗಿದ್ರೆ? ಇಲ್ಲ, ಅದು ಭಾಳ ಇತ್ತು, ಒಂದು ರೂಮ ಆಗ್ತಿತ್ತು. ಮತ್ತು ಅದು ಪೆಂಡ್ರೆ ಮಾಡಿಟ್ಟಿದ್ದಾರೆ, ಒಂದು ಸ್ವಲ್ಪ ಅವ್ರವ್ರು ಕಟಿಂಗ್ದು ಅವು ಇವು ಪೆಂಡ್ರೆ ಮಾಡಿಟ್ಟಿದ್ದಾರೆ. ಅಂಬೇಡ್ಕರ್ ಅವ್ರ ಅಂಬೇಡ್ಕರ್ದು ಈ ಬುಕ್ಸ್ ಕಥೆನ ದೊಡ್ಡ ದೊಡ್ಡ ಬುಕ್ಸ್ ತೊಗೊಂಡಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಾಕಷ್ಟು ಜನರಿಗೆ ಮನೆಯ ಒಂದು ಕಲ್ಪನೆ ಹಾಗೆ ಮನೇನ ನೋಡಬೇಕು ಅನ್ನೋ ಆಸೆ ಇರುತ್ತೆ, ನಿಮ್ಮ ವೀಕ್ಷಕರಿಗಾಗಿರ್ಬೋದು ಹಾಗೆಯೇ ನಿಮ್ಮ ಕ್ಷೇತ್ರದ ಜನಕ್ಕೆ. ಸೊ ನಿಮ್ಮ ಮನಸ್ಸಿನ ಜೊತೆಲಿ ಮನೆಯನ್ನು ಕೂಡ ಪರಿಚಯ ಮಾಡಿಕೊಟ್ರೆ ಥ್ಯಾಂಕ್ ಯು. ಒಳ್ಳೆಯದೇ, ಥ್ಯಾಂಕ್ ಯು. ಸೊ ಇಡೀ ಓವರ್ ಆಲ್ ಕಾರ್ಯಕ್ರಮ ನಿಮಗೆ ಹೇಗೆ ಅನಿಸ್ತು? ನಮ್ಮ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಯಾಕಂದರೆ ಇಷ್ಟು ಟೈಮ್ ಫ್ಯಾಮ್ಲಿ ಜೊತೆಯಾಗಿ ಕುಂಡ್ರೋದಿಲ್ಲ ಈಗ. ಯಾಕಂದರೆ ಇವರು ಸ್ಕೂಲ್ಗೆ ಹೋಗ್ಬಿಡ್ತಾರೆ, ಅವನು ಬಿಸ್ನೆಸ್ಗೆ ಹೋಗ್ತಾನೆ, ಇವರು ಪಾಲಿಟಿಕ್ಸ್ ಮಾಡ್ತಾರೆ, ನಾನು ಒಂದೊಂದು ಸಲ ಒಬ್ಬಳ ಆಗಿಬಿಡ್ತೀನಿ ಮನೆಯಲ್ಲಿ. ಇಷ್ಟು ಜೊತೆಯಾಗಿ 3 ತಾಸು 2 ತಾಸು ನಿಮ್ಮ ಜೊತೆಯಲ್ಲಿ ಕುಂತಿದ್ದು ತುಂಬ ಸಂತೋಷ ಆಯಿತು. ಯಜಮಾನ್ರು ಬಿಸಿ ಹಪ್ಪಿಗೆ ಕೂಡ ಸಿಕ್ತು. ಹೌದು, ಒಳ್ಳೆಯದಾಯ್ತು, ತುಂಬ ಚೆನ್ನಾಗಿ ಮಾಡಿದ್ರೆ ಕಾರ್ಯಕ್ರಮ. ಸರ್ ನೀವೇನು ಹೇಳ್ತೀರಾ? ಎಲ್ಲ ಒಳ್ಳೆಯ ಕಾರ್ಯಕ್ರಮ. ಈ ರೀತಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಒಂದು ಕಡೆ ಕುಂತು 2-3 ತಾಸು ಕಳೆಯುವಂಥದ್ದು ಅವಕಾಶ ಇತ್ತೀಚಿನ ದಿನಗಳಿಗೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಇದೊಂದು ಅವಕಾಶ ಎಲ್ಲರೂ ಕುಂತು ಮತ್ತು ಕೇವಲ ರಾಜಕಾರಣ ಹಿನ್ನೆಲೆ ಇಟ್ಟುಕೊಂಡೇ ನಮ್ಮ ಬೆಳಗಿಂದ ಸಾಯಂಕಾಲ ಅದನ್ನೇ ಮಾಡ್ತಿರ್ತೀವಿ. ಅದನ್ನು ಹೊರತುಪಡಿಸಿ ಒಂದು ಕುಟುಂಬದ ಜೀವನ ಇದೆ, ಕುಟುಂಬದ ಹಿಂದಿನ ನೆನಪುಗಳಿದ್ದಾವೆ, ಅವುಗಳೆಲ್ಲ ನೆನಪು ಮಾಡ್ಕೊಳ್ಳುವಂಥದ್ದು ಮತ್ತು ನಾವು ಇಡೀ ಜೀವನ ವ್ಯವಸ್ಥೆಯನ್ನು ನೆನಪು ಮಾಡ್ಕೊಳ್ಳುವಂಥದ್ದು ಈ ಕಾರ್ಯಕ್ರಮದಲ್ಲಿ ಆಯಿತು. ಭಾಳ ಒಳ್ಳೆಯ ಕಾರ್ಯಕ್ರಮ. ಸೊ ಹುಬ್ಬಳ್ಳಿ ಅಂದ ತಕ್ಷಣ ಸರ್ ನಾವು ಸಾಮಾನ್ಯವಾಗಿ ನೋಡ್ತೀವಿ ಉತ್ತರ ಕರ್ನಾಟಕ ಭಾಷೆ, ನೆಲ, ಜಲ ಇದಕ್ಕೆ ತನ್ನದೇ ಆದಂಥ ಒಂದು ಮಹತ್ವ ಇದೆ. ಸೊ ಈ ಒಂದು ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಮಣ್ಣಿನ ಮಗನಾಗಿ ನಿಮ್ಮ ಕ್ಷೇತ್ರದ ಜನಕ್ಕೆ ಏನು ಹೇಳ್ತೀರಾ? ಏನಿಲ್ಲ, ಒಂದು ಯಾರು ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಮೊದಲು 6 ಬಾರಿ ಇಲ್ಲಿ ಹುಬ್ಬಳ್ಳಿ ಜನ ನನ್ನ ಆಯ್ಕೆ ಮಾಡಿದರು. ಇವತ್ತು ಬೆಳಗಾವಿ ಸಂಸದನಾಗಿ ಕೆಲಸ ಮಾಡ್ತೀನಿ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಇಡೀ ನಮ್ಮ ಕ್ಷೇತ್ರ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ ಕಂಪೇರಿಂಗ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಸ್ಟೇಟ್ ನಾವು ಇನ್ನೂ ಹೆಚ್ಚು ಬೆಳವಣಿಗೆ ಆಗಬೇಕು, ಅಭಿವೃದ್ಧಿ ಆಗಬೇಕು ಅನ್ನುವಂಥ ಒಂದು ಕಳಕಳಿ ಮೊದಲಿಂದೂ ಇದೆ. ಹೀಗಾಗಿ ನನಗೆ ಯಾವಾಗ ಅವಕಾಶ ಸಿಕ್ಕಿದೆ ಆ ರೀತಿ ಒಂದು ಬೆಳವಣಿಗೆ ಸಲುವಾಗಿ ನಾನು ಕಾಂಟ್ರಿಬ್ಯೂಷನ್ ಮಾಡಿದ್ದೀನಿ. ಬರುವಂಥ ದಿವಸಗಳಲ್ಲಿ ಇನ್ನೂ ಹೆಚ್ಚು ಉತ್ತರ ಕರ್ನಾಟಕದ ಭಾಗ ಅಭಿವೃದ್ಧಿ ಆಗಬೇಕನ್ನುವಂಥ ನಂದು ಬಯಕೆ ಇದೆ. ಅದಕ್ಕೆ ಪೂರಕವಾಗಿ ನಾನು ಕೆಲಸ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸಂಕಲ್ಪ ಹೇಗೆ ಅನಿಸ್ತು ಕಾರ್ಯಕ್ರಮದಲ್ಲಿ? ತುಂಬ ಯುನೀಕ್ ಆಗಿ ಆಯೋಜನೆ ಮಾಡಿದ್ದು ಕಾರ್ಯಕ್ರಮ ಇದು, ಸುವರ್ಣ ವತಿಯಿಂದ, ಸುವರ್ಣ ಟಿ ವಿ ವತಿಯಿಂದ, ಮತ್ತು ಫ್ಯಾಮಿಲಿ ಓರಿಯೆಂಟೆಡ್ ಮೇನ್ಲಿ. ಯಾಕಂದರೆ ಬರೀ ಒಂದು ಕ್ವಶನ್ ಆನ್ಸರ್ ಇಂಟರ್ವ್ಯೂ ಆಯಿತು ಮತ್ತು ಪೊಲಿಟಿಕಲಿ ಫೋಕಸ್ಡ್ ಕಾರ್ಯಕ್ರಮ ಮಾಡೋದು ಬದಲಿ ಒಂದು ಓವರಾಲ್ ಫ್ಯಾಮಿಲಿ ಇವೆಂಟು ಮತ್ತು ಫ್ಯಾಮಿಲಿ ಜನನೂ ಕೂತ್ಕೊಂಡು ನೋಡುವ ಒಳ್ಳೆಯ ಕಾರ್ಯಕ್ರಮ. ಸೊ ನಿಮ್ಮ ಮತ್ತು ನಿಮ್ಮ ಟೀಮಿಗೆ ಎಲ್ರಿಗೂ ನಾವು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇವೆ. ಥ್ಯಾಂಕ್ ಯು ಸೊ ಮಚ್. ಶ್ರದ್ಧಾ ಅವರೇ, ನಿಮ್ಮ ಕೊನೆಯ ಮಾತು ಏನಾರಿದ್ರೆ? ಅದೇ ಅಮ್ಮ ಹೇಳ್ದಂಗೆ ಇತ್ತೀಚೆಗೆ ನಾವು ಎಲ್ಲರೂ ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಿದ್ವಿ. ಯಾವತ್ತೂ ನಾವು ಇಷ್ಟೊಂದು ಟೈಮ್ ಕೂಡಿ ಎಂದು ಈಗ ಸದ್ಯದ್ರಾಗ ಯಾವಾಗೂ ಕೂಡಕ್ಕಾಗಿರಲಿಲ್ಲ. ಸೊ ನಿಮ್ಮ ಸುವರ್ಣ ಚಾನೆಲ್ ವತಿಯಿಂದ ಇದನ್ನು ನೀವು ಆಯೋಜಿಸಿದ್ದಕ್ಕೆ ನಾವು ಇವತ್ತು ಎಲ್ಲರೂ ಕೂಡಿ ಇವತ್ತು ಆಲ್ಮೋಸ್ಟ್ 1-2-3 ಅವರ್ಸ್ ಕುಂತು ಎಲ್ಲ ಹಳೆ ನೆನಪು ತಕ್ಕೊಂಡು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಅಂತ ನಾನು ಇವತ್ತು ಹೇಳ್ಬೋದು. ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ, ನಮ್ಮ ಜೊತೆ ಇಷ್ಟೊತ್ತು ನಗ್ನಗ್ತಾ ಕಾಲವನ್ನು ಕಳೆದಿದ್ದಕ್ಕೆ ನಮ್ಮ ವೀಕ್ಷಕರ ಪರವಾಗಿ, ಇಡೀ ಕರ್ನಾಟಕದ ಜನರ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನಿಮಗೂ ಅಭಿನಂದನೆಗಳು. ನಿಮಗೂ ಅಭಿನಂದನೆ. ಸುವರ್ಣ ಟಿ ವಿ ಅವರಿಗೂ ಎಲ್ಲರಿಗೂ ಅಭಿನಂದನೆಗಳು.